ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು. ಎಲ್ಲರಿಗೂ ಇಂದಿನ ಅದ್ವೈತ ಮಕರಂದ ತರಗತಿಗೆ ಆಧಾರದ ಸ್ವಾಗತ. ತರಗತಿಯನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ಸದ್ಗುರುಗಳಿಗೆ ಹಾಗೂ ಗುರು ಪರಂಪರೆಗೆ ನಮ್ಮ ಗೌರವವನ್ನು ಸಲ್ಲಿಸೋಣ. ಸಂಧ್ಯಾ ಅವರೇ, ಪ್ರಾರ್ಥನೆ ಮಾಡ್ತೀರಾ? ಸದ್ಗುರು ಶ್ರೀ ನರಸಿಂಹ ಪ್ರಭುವೇ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನಮೂಲಂ ಗುರುರ್ಮೂರ್ತಿಃ ಪೂಜಾಮೂಲಂ ಗುರುರ್ಪದಂ ಮಂತ್ರಮೂಲಂ ಗುರುರ್ವಾಕ್ಯಂ ಮೋಕ್ಷಮೂಲಂ ಗುರುರ್ಕೃಪಾಂ. ನಾರಾಯಣ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಂ ಅಸ್ಮದಾಚಾರ್ಯ ಪರ್ಯಂತ ವಂದೇ ಗುರು ಪರಂಪರಾ. ಧನ್ಯವಾದಗಳು ಸಂಧ್ಯಾ ಅವರೇ. ಈಗ ನಾವಿವತ್ತು ಅದ್ವೈತ ಮಕರಂದದ 8ನೇ ವಿಡಿಯೋಗೆ ಬರ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ ಪದ್ಮಾ ಅವರಿಗೆ, 10ನೇ ಶ್ಲೋಕವು ಏನನ್ನು ಹೇಳುತ್ತದೆ? ಹತ್ತನೇ ಶ್ಲೋಕ ಅದ್ವೈತ ಮಕರಂದದ 10ನೇ ಶ್ಲೋಕ ಇದೆ. ಸುಪ್ತೆ ಹಮಿ ದೃಶ್ಯಂತೆ ದುಃಖ ದೋಷ ಪ್ರವೃತ್ತಯಃ ತಸ್ಯೈವ ಸಂಸಾರೋ ನಮೇ ಸಂಸರ್ತೃಸಾಕ್ಷಿಣಃ. ಅಂದ್ರೆ ಈ ಅಹಂಕಾರ ಅನ್ನೋದು ನಿದ್ದೆಗೆ ಹೋಗುತ್ತೆ, ಆಗ ಪ್ರಪಂಚ ಅನ್ನೋದು ಇಲ್ಲ. ಹಾಗಾಗಿ ಆವಾಗ ದುಃಖನೂ ಇಲ್ಲ, ಸಂಸಾರ ಅನ್ನೋದು ಇರಲ್ಲ. ಯಾವಾಗ ಅಹಂಕಾರ ಎದ್ದುಕೊಳ್ಳುತ್ತೆ ಆವಾಗ ಪ್ರಪಂಚ ಬರುತ್ತೆ, ಸಂಸಾರ ಬರುತ್ತೆ, ದುಃಖ ಸುಖ ಅನ್ನೋದು ಎಲ್ಲನೂ ಬರುತ್ತೆ. ಹಾಗಾಗಿ ಅಹಂಕಾರ ಇರುವಾಗ ಅಹಂಕಾರಕ್ಕೆ ಈ ಎಲ್ಲ ಇರೋದು ಸಂಸಾರ, ಸಾಕ್ಷಿಗೆ ಇಲ್ಲ ಅಂತ ಇಲ್ಲಿ ಹೇಳ್ತಾ ಇರೋದು. ಅದನ್ನ ಹೇಗೆ ನಾವು ಪ್ರೂವ್ ಮಾಡೋದು, ನಿರೂಪಿಸೋದು ಅಂತಂದ್ರೆ ನಾವು ಈ ಅವಸ್ಥಾತ್ರಯಗಳ ಮೂಲಕವೇ ನಾವು ತಿಳ್ಕೊಳ್ಬೇಕಾಗತ್ತೆ. ಎಚ್ಚರದಲ್ಲಿ ಮತ್ತೆ ಸ್ವಪ್ನದಲ್ಲಿ ನಮ್ಗೆ ಸುಖ ದುಃಖಗಳು ಮತ್ತೆ ಈ ಪ್ರಪಂಚ ಕಾಣಿಸುತ್ತೆ, ವಸ್ತು ಪ್ರಪಂಚವನ್ನು ನೋಡ್ತಾ ಇರ್ತೀವಿ, ಮತ್ತೆ ಎಲ್ಲ ಬಯಕೆಗಳು ಬರ್ತಾ ಇರತ್ವೆ, ಎಲ್ಲ ವ್ಯವಹಾರಗಳು ನಡೀತಾ ಇರುತ್ತೆ. ಸ್ವಪ್ನದಲ್ಲೂ ಹಾಗೆ ನಡೀತಾ ಇರುತ್ತೆ. ಹಾಗಾದ್ರೆ ಅವಾಗ ಸಾಕ್ಷಿ ಇಲ್ವಾ ಅಂತಂದು ಸಾಕ್ಷಿ ಖಂಡಿತ ಆವಾಗ್ಲೂ ಇದೆ, ಎಚ್ಚರದಲ್ಲೂ ಇದೆ, ಮತ್ತೆ ಸ್ವಪ್ನದಲ್ಲೂ ಇದೆ. ಆದ್ರೆ ಗಾಢ ನಿದ್ದೆಯಲ್ಲಿ ಇದು ಸೂಕ್ಷ್ಮ ಅವಸ್ಥೆಗೆ ಹೊರಟೋಗಿರುತ್ತೆ ಅಹಂಕಾರ ಅನ್ನೋದು. ಆಗ ಯಾವ ಪ್ರಪಂಚವೂ ಇಲ್ಲ, ಯಾವ ಸುಖ ದುಃಖಗಳೂ ಇಲ್ಲ. ಹಾಗಾಗಿ ಅದು ಏನಿದ್ರು ಅಹಂಕಾರಕ್ಕೆ ಸೇರಿರುವಂತಹದ್ದು. ಅವಾಗ ಹಾಗಾದ್ರೆ ಸಾಕ್ಷಿ ಎಲ್ಲಿಗೆ ಹೋಗ್ಬಿಟ್ಟಿರುತ್ತೆ ಅಂತ ಕೇಳ್ತಾರೆ ಪೂರ್ವ ಪಕ್ಷಿ. ಹಾಗಾದ್ರೆ ಅದು ನಿದ್ದೆಗೆ ಹೋಗ್ಬಿಟ್ಟಿದ್ರೆ ಆ ನಿದ್ರಾವಸ್ಥೆಯಲ್ಲಿನ
ಈ ಅನುಭವಗಳು ಎಲ್ಲ ಏನಿರುತ್ತೆ ಸಂಸಾರ ಅನ್ನೋದು, ಅವಾಗ ನಿದ್ರಾವಸ್ಥೆ ಅನ್ನೋದು ಈ ಸಾಕ್ಷಿಗಿದೆ ಅಂತಂದ್ಬಿಟ್ಟು. ಈ ಅವಸ್ಥೆಗಳು ಅನ್ನೋದೇ ಸಾಕ್ಷಿಗೆ ಇಲ್ಲ. ಇದು ಏನಿದ್ರು ಇದು ಸಾಕ್ಷಿ, ಆ ಮೂರನ್ನು ಸಹ ನೋಡುವಂತಹದ್ದು. ಇದರ ಅರಿವಿನಲ್ಲಿ ಎಲ್ಲವೂ ನಡೀತಾ ಇದೆ. ಯಾವುದು ಎಚ್ಚರದ ಪ್ರಪಂಚ ನಡೀತಾ ಇರೋದು ನೋಡ್ತಾ ಇದೆ, ಮತ್ತೆ ಸ್ವಪ್ನ ಪ್ರಪಂಚವನ್ನು ನೋಡ್ತಾ ಇದೆ, ಮತ್ತೆ ನಿದ್ರಾವಸ್ಥೆಯಲ್ಲೂ ಸಹ ಅದನ್ನು ಸಹ ಬೆಳಗ್ತಾ ಇರೋದು ಈ ಆತ್ಮವೇ. ಅಲ್ಲಿ ಏನು ಇಲ್ಲ ಅಂತ ಎಚ್ಚರ ಆದ್ಮೇಲೆ ಹೇಳುವಂತಹದ್ದು ಅಹಂಕಾರವೇ. ಆದ್ರೆ ಅದಕ್ಕೆ ಅನುಭವ ಏನ್ ಬರುತ್ತೆ, ಅದು ಸುಪ್ತಾವಸ್ಥೆಯಲ್ಲಿರೋದಕ್ಕೆ ಈ ಆತ್ಮನ ಆನಂದ ಅನ್ನೋದರ ಪ್ರತಿಫಲನವಾಗಿರೋದ್ರಿಂದ ನಾನು ಆನಂದವಾಗಿದ್ದೆ ಅಂತ ಹೇಳುತ್ತೆ. ಅದೇ ಹೇಳೋದು ಅಹಂಕಾರ ಬಂದ ಮೇಲೆ ಅದು ಹೇಳೋದು. ಈ ಸಾಕ್ಷಿ ಏನಿದ್ರು ಎಲ್ಲ ಅವಸ್ಥೆಗಳಲ್ಲೂ ಸಹ ಅದು ಇದ್ದು ನಿತ್ಯ, ಅದು ಇದ್ದು ಅದನ್ನ ಬೆಳಗುವಂತಹದ್ದೇ ಆಗಿದೆ. ಹಾಗಾಗಿ ಈ ಸಂಸಾರ ಅನ್ನೋದು ಈ ಆತ್ಮಕ್ಕೆ ಇಲ್ಲ, ಏನಿದ್ರು ಅಹಂಕಾರಕ್ಕೆ ಇರುವಂತಹದ್ದು. ಈ ಅಹಂಕಾರ ಅನ್ನೋದು ಅಂದ್ರೆ ಏನು ಅನ್ನೋದನ್ನ ನಾವು ತಿಳ್ಕೊಂಡು ಇವಾಗ ಸದ್ಯಕ್ಕೆ ಅಷ್ಟ. ಮುಂದಿನ ಪ್ರಶ್ನೆ, ಇದು ಎಷ್ಟೋ ಸರಿ ಬಂದಿದೆ ಈ ಪ್ರಶ್ನೆ ಸಾವಿತ್ರಿ ಅವರಿಗೆ. 2 ರೀತಿಯ ನಾನುಗಳು ಯಾವುವು? ಯಾವಾಗ್ಲೂ 3 ರೀತಿ ಕೇಳ್ತಾ ಇದ್ವಿ, ಇವಾಗ ಇಲ್ಲಿ 2 ರೀತಿ ಕೇಳಿ. 2 ರೀತಿ ನಾನುಗಳು ಯಾವುವು? ಅದೇ ವ್ಯವಹಾರದಲ್ಲಿ ಹೇಳುವಂತ ನಾನು. ಇನ್ನ ಆತ್ಮನಾಗಿ ಒಂದು ನಾನು, ಅದು ತಪ್ಪು ತಿಳ್ಕೊಂಡಿರತ್ತೆ, ಅದು ಆ ನಾನು ಅನ್ನೋದು. 2 ನಾನುಗಳು ಅಲ್ಲಿ ಮಿಶ್ರಣ ಆಗಿರೋದ್ರಿಂದ ನಾವು ಅದನ್ನ ಬೇರ್ಪಡಿಸ್ಕೊಂಡು ಹೋಗ್ಬೇಕಾಗತ್ತೆ. 2 ರೀತಿ ನಾನು, ಒಂದು ಬದಲಾಗ್ತಾ ಇರೋ ನಾನು, ಒಂದು ಬದಲಾಗದೆ ಇರೋ ನಾನು, ಒಂದು ಬದಲಾಗದೆ ಇರೋ ನಾನು. ಬದಲಾಗದೆ ಇರೋ ನಾನು ಇವಾಗ ಪದ್ಮ ಅವರೆಲ್ಲ ಶೇರ್ ಮಾಡಿದ್ರಲ್ವಾ, ಆ 3 ಅವಸ್ಥೆಗಳಲ್ಲೂ ನಾನು ಅದು ಬೆಳಕನ್ನು ಕೊಡ್ತಾ ಇರ್ತಕ್ಕಂಥದ್ದು. 3 ಅವಸ್ಥೆಗಳಲ್ಲೂ ಅರಿವು ಅನ್ನೋದು ಇರತ್ತೆ. ಅದು ಯಾವಾಗ್ಲೂ ಅದ್ಗೇನು ಬದಲಾವಣೆ ಆಗಲ್ಲ, ಅದು ನಿತ್ಯ ಸತ್ಯವಾಗಿರ್ತಕ್ಕಂಥದ್ದು. ಅದು ಈ ನಾನುಗಳು, ನಾನು ಆ ದೇಶದಲ್ಲಿದ್ದೆ, ಈ ದೇಶದಲ್ಲಿದ್ದೆ, ಇದೆಲ್ಲ ಬದಲಾವಣೆ ಆಗ್ತಾ ಇರತ್ತೆ ನಾನು ಅನ್ನೋದು. ಅದನ್ನ ನಾವು ಎಚ್ಚರದಲ್ಲೂ ನೋಡ್ತೀವಿ. ಎಚ್ಚರದಲ್ಲಿ ಒಂಥರ ಇದ್ರೆ ಸ್ವಪ್ನದಲ್ಲಿ ಒಂಥರ ಇರತ್ತೆ, ನಿದ್ದೆನಲ್ಲೂ ಕೂಡ ಈ ಅಹಂಕಾರ ಅನ್ನೋದು ಆ 3 ಅವಸ್ಥೆಗಳನ್ನಲ್ಲೂ ಕೂಡ ಬೇರೆ ಬೇರೆನೆ ಇರತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದು ಬದಲಾಗ್ತಾ ಇರತ್ತೆ. ಕರೆಕ್ಟ್. ಇವಾಗ ನೀವು ಹೇಳಿದ್ರಿ ಇದು 3 ಅವಸ್ಥೆನಲ್ಲೂ ಇರುತ್ತೆ. 3 ಅವಸ್ಥೆನಲ್ಲೂ ಯಾವ ನಾನು ಇದೆ? ಗಾಢ ನಿದ್ದೆಯ ಅನುಭವ ಏನು? ಸಂಧ್ಯಾ. ಮೂರು ಅವಸ್ಥೆಗಳಲ್ಲಿ ಅಂದ್ರೆ ಎಚ್ಚರ, ಕನಸು, ಗಾಢ ನಿದ್ದೆ. ಎಚ್ಚರದಲ್ಲಿ ನಾವು ಈ ಪ್ರಪಂಚದ ಒಟ್ಟಿಗೆ ನಮ್ಮನ್ನ ಸೇರಿಸ್ಕೊಂಡ್ಬಿಟ್ಟು ಈ ದೇಹ ಮನ ಬುದ್ಧಿಗಳು ನಾವೇ ಅಂತ ತಿಳ್ಕೊಂಡು ಭ್ರಮೆನಲ್ಲಿ ಅಂದ್ಕೊಂಡ್ಬಿಟ್ಟಿರ್ತೀವಿ ನಾವು. ಹಂಗಾಗಿ ನಮ್ಗೇನಾಗ್ಬಿಡುತ್ತೆ, ಅಹಂಕಾರ ಅನ್ನೋದು ನಮಗೆ ಅರಿವಿಲ್ದಂಗ್ ಬಂದ್ಬಿಟ್ಟಿರುತ್ತೆ. ನಾನು ಅನ್ನೋ ಅಹಂಕಾರನೇ ಇಲ್ಲಿ ಮುಖ್ಯವಾಗಿರೋದು. ಇದನ್ನ ತೆಗಿಬೇಕು, ಇದನ್ನ ನಾವು ಬೇರ್ಪಡಿಸಿ ನೋಡೋದನ್ನ ಕಲಿಬೇಕು ಅನ್ನೋದೇ ಈ ಸಾಕಿನ ಉದ್ದೇಶ. ಅಂದ್ರೆ ಈ ಶ್ಲೋಕದಲ್ಲಿ ಬಂದಿರೋದು ಇಲ್ಲಿ ಮುಖ್ಯವಾಗಿ. ಅಂದ್ರೆ ಇಲ್ಲಿ ನಾವು ಎಚ್ಚರದಲ್ಲಿ ಏನಾಗಿರ್ತೀವಿ, ನಾನು ಈಗಾಗ್ಲೇ ಹೇಳ್ದಂಗೆ ನಮ್ಮ ಪಾತ್ರಗಳು ಹಲವಾರು ಇರುತ್ತೆ. ಈ ಎಲ್ಲಾ ಪಾತ್ರಗಳಲ್ಲೂ ನಾವಾಗ್ಬಿಟ್ಟು ಎಲ್ಲ ನಮ್ಗೆ ಆಗ್ತಿದೆ, ಎಲ್ಲ ದುಃಖ ನೋವು ಅನ್ನೋದನ್ನ ನಾವು ಅನುಭವಿಸ್ಕೊಂಡು ಅದ್ರನ್ನ ಕಂಡುಕೊಂಡು ಎಲ್ಲವನ್ನ ನಾವೇ ದುಃಖಿಗಳು, ಪ್ರಪಂಚದಲ್ಲಿ ನಮ್ಮನ್ ಬಿಟ್ರೆ ಇಲ್ಲ ಅನ್ಕೊಂಡಿರ್ತೀವಿ. ಕನಸಿನಲ್ಲೂ ಈ ನಾನು ಅನ್ನೋದು ಹೋಗಿರಲ್ಲ, ಅಲ್ಲೂ ಇನ್ನೂ ಇದ್ದೇ ಇರುತ್ತೆ. ಈಗ ಈಗ ನಾವು ಎಚ್ಚರದಲ್ಲಿ ನಾವು ಏನನ್ನ ಅನುಭವಿಸಕ್ ಆಗಿರಲ್ವೋ ಕೆಲವೊಂದನ್ನ ಕನಸಿನಲ್ಲೂನು ಅನುಭವಿಸ್ಕೊಂಡು ಅಲ್ಲೂನು ನಾನೇನೋ ಮಹಾನ್ ಅಂತನೋ ಅಥವಾ ನಾನು ಇನ್ನೂ ಹೆಚ್ಚು ದುಃಖಿ ಅಂತನೋ ಅಲ್ಲೂ ತಳಮಳಗೊಳ್ತಾನೆ ಇರ್ತೀವಿ. ಆದ್ರೆ ಇವೆರಡನ್ನೂ ಬೇರ್ಪಡಿಸಿ ನೋಡುವಾಗ ಗಾಢ ನಿದ್ದೆಯಲ್ಲಿ ಅತಿಯಾದ ಆನಂದವನ್ನು ಹೊಂದಿರ್ತೀವಿ. ಅಲ್ಲಿ ನಮಗೆ ಈ ನೋವುಗಳಿದೆ ಅನ್ನೋದೇ ಅರಿವಿಗೆ ಬಂದಿರಲ್ಲ. ಆದ್ರೆ ಯಾವಾಗ ಎಚ್ಚರ ಆಗ್ತೀವಿ, ಎಚ್ಚರ ಆದಾಗ ನಮ್ಗನ್ಸುತ್ತೆ ಹೌದು ನಾವು ಗಾಢ ನಿದ್ದೆಯಲ್ಲಿ ಸುಖ ಅನುಭವಿಸ್ತೋ, ನಮ್ಗಲ್ಲಿ ಯಾವ ನೋವು ಇಲ್ಲ, ನಾವು ಆನಂದ ಜೀವಿಗಳು ಅನ್ನೋದು ಗೊತ್ತಾಗುತ್ತೆ. ಈ ಅರಿವು ಬರೋದು
ಗಾಢನಿದ್ದೆಯಲ್ಲಿ. ಆದ್ರೆ ಇದನ್ನ ಅರಿತಾ ಇರುವಂತ ಒಂದು ಸಾಕ್ಷಿ ಮನೋಭಾವದಲ್ಲಿರ್ತಕ್ಕಂಥ ಬ್ರಹ್ಮ ಆತ್ಮನೇ ನಿಜವಾದ ಬದಲಾಗದ ನಾನು ಇಲ್ಲಿ ಅನ್ನೋದನ್ನ ಹೇಳ್ತಾ ಇದೀವಿ. ಮ್ಯೂಟ್ ಅಲ್ಲಿ ಇದೀರಮ್ಮ, ಕೇಳಿಸ್ತಾ ಇಲ್ಲಮ್ಮ ಮ್ಯೂಟ್. ಸಾರಿ, ಮ್ಯೂಟ್ ಮಾಡ್ಬಿಟ್ಟೆ. ಈ ಎಚ್ಚರದ ಜೀವ ಮತ್ತು ಕನಸಿನ ಜೀವ ಎರಡು ಬೀಜ ರೂಪಕ್ಕೆ ಹೋಗ್ಬಿಟ್ಟಿರುತ್ತೆ ಗಾಢ ನಿದ್ದೆಯಲ್ಲಿ. ಅಲ್ಲಿ ಸಾಕ್ಷಿ ಮಾತ್ರ ಇರುತ್ತೆ. ಹಾಗಾಗಿ ಅಲ್ಲಿ ಏನು ರಗಳೇನೋ ಇರಲ್ಲ, ಆರಾಮವಾಗಿ ಅದು ಮಾತ್ರ ಹಾಯಾಗಿರುತ್ತೆ. ಎತ್ತ ಮೇಲೆ ಹಾಯಾಗಿತ್ತು ಅನ್ನೋ ಒಂದು ನಮ್ಗಾಗಿರುತ್ತೆ, ಇಂದ್ರಿಯಗಳ ಮೂಲಕ ವ್ಯಕ್ತಪಡಿಸುತ್ತಲ್ಲ. ಮುಂದಿನ ಪ್ರಶ್ನೆ, ಮೂರು ಅವಸ್ಥೆಗಳಲ್ಲಿ ಸಾಕ್ಷಿ ರೂಪ ಇತ್ತು ಅನ್ನೋದು ಮತ್ತು ಮುಂದಿನ ಪ್ರಶ್ನೆ ಸುಜಿಯಾ ಅವರಿಗೆ. ಸುಜಿಯಾ ಅಂದ್ರೆ ಸುಜಿಯಾ, ನಾನು ಎನ್ನುವುದರಲ್ಲಿ ಸಾಕ್ಷಿ ಹಾಗೂ ಚಿದಾಭಾಸ ಎರಡೂ ಸೇರಿಕೊಂಡಿದೆ. ಹಾಗಿದ್ದ ಮೇಲೆ ಸಾಕ್ಷಿಗೆ ಸಂಸಾರವಿಲ್ಲ, ಅದು ಜೀವಕ್ಕೆ ಮಾತ್ರ ಎಂದು ಹೇಗೆ ಹೇಳುವಿರಿ ಎಂಬ ಪೂರ್ವ ಪಕ್ಷೀಯ ವಾದವನ್ನು ಅನ್ವಯ ವ್ಯತಿರೇಕದ ಮೂಲಕ ನಿರೂಪಿಸಿ. ಜಿಕೆ ಅಲ್ವಾ? ಜಿಕೆ. ಇಲ್ಲ ಮೇಡಮ್, ನಾನು ನಿಜ ಹೇಳ, ನಾನು ಮುಂದಿನ ಓದ್ಕೊಂಡ್ ಬಂದ್ಬಿಟ್ಟಿದ್ದೀನಿ. 9th one ಓದ್ಬಿಟ್ಟೆ ಇವತ್ತು. ಓಕೆ, ನಥಿಂಗ್ ಟು ವರಿ. ಸುಜಿಯಾ ಅವ್ರು ಹೇಳ್ತೀರಾ? ಸುಜಿಯಾ ಸತ್ಯನಾರಾಯಣ ಅವರು. ಸುಜಿಯಾ ಮೇಡಮ್. ಹೇಳ್ತೀನಿ. ನಾನುನಲ್ಲಿ ಚಿದಾಭಾಸ ಮತ್ತು ಸಾಕ್ಷಿ ಈ ಎರಡು ಮಿಶ್ರಣವಾಗಿದೆ. ಕಷ್ಟ ದುಃಖ ಎಲ್ಲ ಚಿದಾಭಾಸಕ್ಕೆ, ಆನಂದ ಮಾತ್ರ ಸಾಕ್ಷಿಗೆ. ಇದು ಹೇಗೆ ಪ್ರಶ್ನೆ ಅಲ್ವಾ? ಹೌದು. ಇದರಲ್ಲಿ ಗುರುಜಿ ಹಿಂದೆ ಹೇಳಿದ್ದಾರೆ, ಒಂದು ಸ್ಯಾಲೆಡ್ನಲ್ಲಿ ಸ್ಯಾಲೆಡ್ನಲ್ಲಿ ಸಿ ಯಾವುದು ಅಂತ ತಿಳ್ಕೊಬೇಕಾದ್ರೆ ಒಂದೊಂದೇ ತಿಂದು ನೋಡ್ಬೇಕಂತೆ, ಯಾವ್ದು ಹುಳಿ ಇದೆ, ಯಾವ್ದು ಸಿಹಿ ಇದೆ ಅಂತ. ಆವಾಗ ಯಾವ್ದು ಸಿಹಿ ಇದೆ ಅನ್ನೋದು ಗೊತ್ತಾಗುತ್ತಂತೆ. ಹಾಗೆ ಇಲ್ಲಿ ಅನ್ವಯ ವ್ಯತಿರೇಕ ತರ್ಕದಿಂದ ಹೇಳಿದ್ದಾರೆ. ಅದೇ ರೀತಿ ಇವಾಗ ಸಾಕ್ಷಿ ಮತ್ತು ಚಿದಾಭಾಸವನ್ನ ಹೇಗ್ ಬೇರ್ಪಡಿಸೋದು ಅಂತ ಹೇಳ್ತಾರೆ. ಆ ಸಿಹಿ ಹುಡುಕಿ ತಿಂದಾಗೆ ಒಂದು ಉದಾಹರಣೆ, ಮಡಿಕೆ ಮಣ್ಣು ಕೊಡ್ತಾರೆ. ಯಾವುದು ಯಾವಾಗಲೂ ಇರುತ್ತೆ, ಯಾವುದು ಯಾವಾಗಲೂ ಇರಲ್ಲ, ಅದನ್ನ ತಿಳ್ಕೋಬೇಕು. ಮಣ್ಣು ಯಾವಾಗ್ಲೂ ಇರುತ್ತೆ, ಮಡಿಕೆ ಇರುತ್ತೆ ಹೊರಟೋಗುತ್ತೆ, ಯಾವಾಗ್ಲೂ ಇರೋದಿಲ್ಲ ಅದು. ಈ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಇನ್ನೊಂದು, ಗಾಢ ನಿದ್ದೆಯಲ್ಲಿ ಅಹಂಕಾರ ಸೂಕ್ಷ್ಮ ರೂಪಕ್ಕೆ ಹೋಗಿರುತ್ತೆ. ಅಲ್ಲಿ ಸಂಸಾರ ಇಲ್ಲ, ದುಃಖ ಇಲ್ಲ, ಇದು ಅಹಂಕಾರಕ್ಕೆ ಅಂಟುಕೊಂಡಿದೆ, ಚಿದಾಭಾಸಕ್ಕೂ ಸೇರಿದೆ ಇದು. ಆದ್ರೆ ಸಾಕ್ಷಿಗೆ ಅಥವಾ ಆತ್ಮನಿಗೆ ಈ ಸಂಸಾರ ಇಲ್ಲ, ಇದ್ದ ಹಾಗೆ ಕಾಣುತ್ತೆ ಅಷ್ಟೆ. ಅದು ಉಪಾಧಿಯಿಂದ ತಿಳ್ಕೋಬೇಕು ನಾವು. ಉಪಾಧಿಯಿಂದ ತಿಳ್ಕೋಬೇಕಾಗುತ್ತೆ. ಇದರ ಚಿದಾಭಾಸ ಮತ್ತು ಅಹಂಕಾರದ ಉಪಾಧಿ ಸಾಕ್ಷಿ ಮೇಲೆ ಆಗಿರುತ್ತೆ. ಇನ್ನೊಂದು ಒಂದು ಗ್ಲಾಸ್ ನೀರಿನಲ್ಲಿ ಹಿಂದೆ ಹೂವು ಇಟ್ರೆ ಹೇಗೆ ಅದು ನೀರು ಬಣ್ಣ ಕಾಣಿಸುತ್ತೋ, ಯಾವ ಬಣ್ಣ ಈ ಹೂವು ಇದೆಯೋ ಆ ಬಣ್ಣ ಕಾಣಿಸುತ್ತೆ. ಇದು ಹೂವಿನ ಬಣ್ಣದ ಆರೋಪ ನೀರಿನ ಮೇಲೆ ಆಗಿರುತ್ತೆ. ಅದರಿಂದ ಅದೇ ರೀತಿ ಸಾಕ್ಷಿ ಮೇಲೆ ಈ ಎರಡರ ಆರೋಪ ಆಗಿರುತ್ತೆ ಅಂತ ಹೇಳ್ತಾರೆ. ಇನ್ನೊಂದು ಗ್ಲಾಸ್ ಹೌಸ್ನಲ್ಲಿ ಹೇಗೆ ನಮ್ಮ ಪ್ರತಿಬಿಂಬನೇ ಆ ಗ್ಲಾಸ್ ವ್ಯತ್ಯಾಸ ಇರೋದ್ರಿಂದ ಮೂರು ರೀತಿಯಾಗಿ
ಒಂದು ಉದ್ದ ದಪ್ಪ ಇನ್ನೊಂದು ಅಗಲ ಈ ರೀತಿಯಾಗಿ ಕಾಣಿಸುತ್ತೆ. ಆವಾಗ ಅದರ ಈ ಸಾಕ್ಷಿಯ ಈ ಆರೋಪ ಚಿದಾಭಾಸ ಮತ್ತು ಅಹಂಕಾರದ ಆರೋಪ ಆತ್ಮನ ಮೇಲೆ ಅಥವಾ ಸಾಕ್ಷಿಯ ಮೇಲೆ ಆಗಿರುತ್ತೆ. ಆದ್ರೂ ಸಾಕ್ಷಿ ಯಾವುದಕ್ಕೂ ಅಂಟ್ಕೊಂಡಿರೋದಿಲ್ಲ. ಇನ್ನೊಂದು ಉದಾಹರಣೆ ಕೊಡ್ತಾರೆ. ಸಂಗೀತಗಾರನ ಮೇಲೆ ದೀಪ, ಬೇರೆ ಬೇರೆ ಬಣ್ಣದ ದೀಪ ಬಿಟ್ರೆ ಹೇಗೆ ಬೇರೆ ಬೇರೆ ಬಣ್ಣ ಕಾಣಿಸ್ತಾನೋ ಹಾಗೆ ಇಲ್ಲಿನೂ ಚಿದಾಭಾಸ ಅಹಂಕಾರದ ಯಾವ ಆರೋಪ ಆಗಿದ್ರೂ ಸಾಕ್ಷಿಗೆ ಏನು ಆಗಿರೋದಿಲ್ಲ. ಯಾವುದಕ್ಕೂ ಅಂಟ್ಕೊಳ್ಳದೆ ಇರ್ತಾನೆ. ಯಾವ ಆರೋಪಕ್ಕೂ ಅವನು ಅಂಟ್ಕೊಳ್ಳದೆ ಇರ್ತಾನೆ ಅಂತ ತಾತ್ಪರ್ಯ. ಇಷ್ಟು ಪೂರ್ವ ಪಕ್ಷಿಗೆ ಹೇಳಿದ್ದಾರೆ. ಅವರ ಪ್ರಶ್ನೆಗೆ ಉತ್ತರ ಹೇಳಿದ್ದಾರೆ. ಕನ್ಕ್ಲೂಡ್ ಹೇಗ್ ಮಾಡ್ಬೇಕು ನನಗೆ ಗೊತ್ತಾಗ್ಲಿಲ್ಲ, ನೀವು ಹೇಳಿ. ಇಲ್ಲ ಸಾಕು ಚೆನ್ನಾಗಿ ಫಸ್ಟ್ ಕ್ಲಾಸ್ ಆಗಿ ಹೇಳಿದಿರಿ. ಬೇಕಾದಷ್ಟು ಉದಾಹರಣೆ ಹೇಳಿದಿರಿ. ಅನ್ವಯ ವ್ಯತಿರೇಕ ಅಂತ ಹೇಳಿದ್ರಿ, ಬಟ್ ಅನ್ವಯ ವ್ಯತಿರೇಕ ಪ್ರಕ್ರಿಯೆ ಏನ್ ಹೇಳುತ್ತೆ ಅನ್ನೋದು ಇನ್ನೊಂದು ಚೂರು ಎಕ್ಸ್ಪ್ಲೇನ್ ಮಾಡಿ. ಅದು ನಂಗೂ ಸರಿಯಾಗಿ ಹೇಗ್ ಹೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಅದೇನು ಅಂದ್ರೆ ಅನ್ವಯ ವ್ಯತಿರೇಕದ್ದು ಇರೋದು ಎರಡರಲ್ಲೂ ಇರುತ್ತೆ ಅಂತ ಅನ್ವಯ ವ್ಯತಿರೇಕ. ಇವಾಗ ನೀವ್ ಹೇಳಿದ್ರಲ್ಲ ಮಣ್ಣು ಮಡಿಕೆ ಅಂತ ಹೇಳಿದ್ರಿ. ಅಂದ್ರೆ ಮಡಿಕೆ ಇದ್ದಾಗ್ಲೂ ಅಲ್ಲಿ ಮಣ್ಣು ಇದ್ದೇ ಇದೆ. ಹೌದು. ಯಾಕೆಂದ್ರೆ ಮಡಿಕೆ ಬರ್ಬೇಕಾದ್ರೆ ಮಣ್ಣು ಬೇಕೇ ಬೇಕು. ಸೊ ಮಡಿಕೆ ಕಾಣಿಸ್ತಾ ಇರುವಾಗ ಮಣ್ಣು ಖಂಡಿತವಾಗ್ಲೂ ಇದೆ. ಈಗ ಮಡಿಕೆ ಒಡೆದು ಹೋಯ್ತಪ್ಪ, ಮಡಿಕೆ ಇಲ್ಲ, ಆದ್ರೂ ಮಣ್ಣು ಇದ್ದೇ ಇದೆ. ತೊಂದರೆ ಆಗಿಲ್ಲ. ಮಡಿಕೆ ಇಲ್ಲ, ಮಣ್ಣು ಇದೆ. ಮಡಿಕೆ ಇದೆ, ಮಣ್ಣು ಇದೆ. ಅಂದ್ರೆ ಮಡಿಕೆ ಇರುವಿಕೆ, ಮಡಿಕೆ ಇಲ್ಲದಿರುವಿಕೆ ಎರಡು ಸಂದರ್ಭಗಳಲ್ಲೂ ಕೂಡ ಮಣ್ಣು ಮಾತ್ರ ಇದ್ದೇ ಇದೆ ಅಂತ. ಇದಕ್ಕೆ ಅನ್ವಯ ವ್ಯತಿರೇಕ ಅನ್ನೋದು. ಅನ್ವಯ ವ್ಯತಿರೇಕ ಅಂತ ಹೇಳುದು. ಅದಕ್ಕೆ ಇರುವುದು ಇಲ್ಲದಿರುವುದು ಎರಡೂ ಸಂದರ್ಭಗಳಲ್ಲೂ ಕೂಡ ಆ ಹಿಂದಿನ ಒಂದು ಸಾಕ್ಷಿ ಚೈತನ್ಯ ಅದು ಯಾವಾಗ್ಲೂ ಇದ್ದೇ ಇರುತ್ತೆ. ಅದೇ ತರ ಬಂಗಾರದ ಒಡವೆಗಳಲ್ಲೂ ಹಾಗೆ ಹೇಳ್ಬೋದು. ಒಂದು ಸರ ಇದೆ ಅಂತಂದ್ರೆ ಬಂಗಾರದ ಸರ, ಬಂಗಾರ ಖಂಡಿತ ಇದ್ದೇ ಇದೆ. ಇವಾಗ ಬಂಗಾರದ ಸರವನ್ನ ಕರಗಿಸ್ಬಿಡ್ತೀರಾ ನೀವು, ಕರಗಿಸಿದ್ರು ಕೂಡ ಅಲ್ಲಿ ಏನಿದೆ, ಅಲ್ಲಿ ಬಂಗಾರ ಇದ್ದೇ ಇದೆ. ಸರದ ರೂಪದಲ್ಲಿ ಕಂಡಾಗ್ಲೂ ಬಂಗಾರ ಇದೆ, ಸರದ ರೂಪ ಅಲ್ಲ, ಕರಗದು ಹೋಗಿದೆ, ಆದ್ರೂ ಕೂಡ ಅಲ್ಲಿ ಬಂಗಾರ ಇದೆ. ಇರುವಿಕೆ ಇಲ್ಲದಿರುವಿಕೆ ಆ ರೀತಿಯಲ್ಲಿ ಎರಡು ಹಂತಗಳಲ್ಲೂ ಇದೆ ಅಂತ. ಹಾಗೆ ಇದು ಮಡಿಕೆ ಅದನ್ನ ತಗೊಂಡು ಇದನ್ನ ಹೇಗೆ ಹೇಳ್ತೀರಾ ಅಂದ್ರೆ ನೀವು ಆಗ್ಲೇ ಹೇಳಿದ್ರಿ ಅದನ್ನೆಲ್ಲ. ಏನು ಎಚ್ಚರಾವಸ್ಥೆಯಲ್ಲೂ ಕೂಡ ಸಾಕ್ಷಿ ಚೈತನ್ಯ ಇದ್ದೇ ಇದೆ, ಕನಸಿನ ಅವಸ್ಥೆಯಲ್ಲೂ ಕೂಡ ಸಾಕ್ಷಿ ಚೈತನ್ಯ ಇದ್ದೇ ಇದೆ. ಹೆಂಗ್ ಹೇಳ್ತೀರಾ ಇದ್ದೇ ಇದೆ ಅಂತ ಅಂದ್ರೆ ಎಲ್ಲವನ್ನೂ ತಿಳಿತಾ ಇದೆಯಲ್ಲ. ಇವಾಗ ಏನೇನ್ ಕೆಲಸಗಳು ನಡೀತಾ ಇದೆ, ಇವಾಗ ನಾನ್ ಮಾತಾಡ್ತಾ ಇದ್ದೀನಿಪ್ಪ, ನಾನ್ ಮಾತಾಡ್ತಾ ಇದ್ದೀನಿ ಅನ್ನೋದು ನನಗೆ ಗೊತ್ತಾಗ್ತಾ ಇದೆಯಲ್ಲ. ಅಂದ್ರೆ ನನ್ನಲ್ಲಿ ಅದನ್ನ ತಿಳ್ಕೊಳ್ತಾ ಇರುವಂಥದ್ದು ಒಂದಿದೆ, ಈ ಮಾತಾಡ್ತಾ ಇರುವಂಥದ್ದು ಒಂದಿದೆ. ಹಾಗಾಗಿ ಈ ಎಚ್ಚರದ ಅವಸ್ಥೆಯಲ್ಲಿ ಈ ಒಂದು ಜೀವ ಏನೇನು ಕೆಲಸಗಳನ್ನ ಮಾಡುತ್ತೋ ಇದನ್ನೆಲ್ಲ ಸಾಕ್ಷಿ ತಿಳ್ಕೊಳ್ತಾ ಇದೆ. ಹಾಗಾಗಿ ಎಚ್ಚರದ ಸ್ಥಿತಿಯಲ್ಲೂ ಸಾಕ್ಷಿ ಇದೆ. ಕನಸಿನಲ್ಲಿ ಏನೇನಾಯ್ತು ಅನ್ನೋದನ್ನು ಕೂಡ ನಾವು ಹೇಳಬಲ್ಲೆ. ಎಚ್ಚರ ಆದ್ಮೇಲೆ ನಂಗೆ ಆ ಥರ ಕನಸ್ಬಿತ್ತು, ಈ ಥರ ಕನಸ್ಬಿತ್ತು ಅಂತೆಲ್ಲ ಹೇಳ್ತೀವಲ್ಲ. ಅಂದ್ರೆ ಏನಾಯ್ತು, ಕನಸಿನಲ್ಲಿ ಏನೇನು ವಿದ್ಯಮಾನಗಳು ನಡೀತು ಅನ್ನೋದು ಅದರ ಹಿಂದಿರುವಂಥ ಸಾಕ್ಷಿಗೆ ತಿಳಿತಾ ಇದೆ. ಹಾಗಾಗಿ ಅಲ್ಲೂ ಕೂಡ ಸಾಕ್ಷಿ ಇದೆ. ಗಾಢ ನಿದ್ದೆಯಲ್ಲಿ ಎಚ್ಚರದ ನಾನು ಇಲ್ಲ, ಕನಸಿನ ನಾನು ಕೂಡ ಇಲ್ಲ, ಅಲ್ಲಿ ಏನೂ ಇಲ್ಲ ಅಂತ ಅನ್ನೋದು ಕೂಡ ಸಾಕ್ಷಿಗೆ ತಿಳಿತಾ ಇದೆ. ಹಾಗಾಗಿ ಮೂರೂ ಅವಸ್ಥೆಗಳಲ್ಲೂ ಸಾಕ್ಷಿ ಇದ್ದೇ ಇದೆ. ಇದೆರಡು ಇರುವಿಕೆ ಅಂದ್ರೆ ಎಚ್ಚರ ಮತ್ತು ಕನಸು, ಇದೆರಡರಲ್ಲೂ ಯಾರಿರೋದು? ಜೀವದ ಇರುವಿಕೆ ಇದೆ ಅಲ್ಲಿ. ಗಾಢ ನಿದ್ದೆಯಲ್ಲಿ ಜೀವದ ಇರುವಿಕೆ ಇಲ್ಲ, ಜೀವ ಇಲ್ಲ, ಬೀಜ ರೂಪಕ್ಕೆ ಹೋಗ್ಬಿಟ್ಟಿದೆ. ಸೊ ಇರೋದು ಮತ್ತು ಇಲ್ಲದೆ ಇರೋದು, ಇದು ಎರಡನ್ನೂ ಕೂಡ ಯಾರು ತಿಳಿತಾ ಇದ್ದಾರೆ? ಸಾಕ್ಷಿ ತಿಳ್ಕೊಳ್ತಾ ಇದೆ. ಈ ರೀತಿ ಅನ್ವಯ ಮತ್ತು ವ್ಯತಿರೇಕ ಪ್ರಕ್ರಿಯೆಯನ್ನ ಉಪಯೋಗಿಸ್ಬಿಟ್ಟು
ಇವಾಗ ಸ್ವಲ್ಪ ಕ್ಲಿಯರ್ ಆಯ್ತು. ಹಾ. ಇಲ್ಲಿ ಏನ್ ಹೇಳ್ತಾರೆ, ನಾನು ಅನ್ನೋದ್ರಲ್ಲಿ ಸಾಕ್ಷಿ ಹಾಗೂ ಚಿದಾಭಾಸ ಎರಡೂ ಸೇರ್ಕೊಂಡಿವೆ. ಹಾಗಿದ್ದ ಮೇಲೆ ಸಾಕ್ಷಿಯ ಸಂಸಾರ ಇಲ್ಲ, ಅದು ಜೀವಕ್ಕೆ ಮಾತ್ರ ಅಂತ ಹೇಗೆ ಹೇಳ್ತೀರಿ ಅಂತಂದ್ರೆ ಅದನ್ನೆಲ್ಲ ನೀವು ಹೇಳಿದ್ರಿ. ಯಾಕೆಂದ್ರೆ ಎಚ್ಚರದಲ್ಲಿ ಎಲ್ಲಾ ತಾಪತ್ರಯಗಳು ಎಲ್ಲ ಬರ್ತಾ ಇರುತ್ತೆ. ಗಾಢ ನಿದ್ದೆಯಲ್ಲಿ ಯಾವ ತಾಪತ್ರಯನೂ ಇಲ್ಲದೆ ನಿರಾಳವಾಗಿರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಜೀವ ಇರಲ್ಲ. ಜೀವ ಬೀಜ ರೂಪಕ್ಕೆ ಹೋಗಿರೋ ಸಮಯದಲ್ಲಿ, ಬರೀ ಸಾಕ್ಷಿ ಇರೋ ಸಮಯದಲ್ಲಿ ಯಾವ ಉಪಟಳನೂ ಇಲ್ಲ, ಆರಾಮ ಇದೆ. ಆದ್ರೆ ಜೀವ ಎದ್ದು ಬಂದು ನಾನು ನಾನು ಅಂತ ಹೇಳ್ಕೊಂಡು ಎಲ್ಲ ಕೆಲಸ ಮಾಡ್ತಾ ಇರೋವಾಗ ಎಲ್ಲಾ ರಗಳೆ ರಾಮಾಯಣನೂ ಇದೆ. ಹಾಗಾಗಿ ಈ ರಗಳೆ ರಾಮಾಯಣ ಎಲ್ಲ ಇದಕ್ಕೇನೆ ಇರೋದು, ಜೀವಕ್ಕೇನೆ ಇರೋದು, ಸಾಕ್ಷಿಗಲ್ಲ. ಅದಕ್ಕೆ ಸಂಸಾರ ಇಲ್ಲ ಅಂತ. ಅದು ಸಾಕ್ಷಿಗೆ ಗೊತ್ತಾಗ್ತಾ ಇರುತ್ತೆ ಅಂತ ಅಲ್ವಾ? ಸಾಕ್ಷಿಗೆ ಗೊತ್ತಾಗ್ತಾ ಇರೋ ತಿಳ್ಕೊಳ್ಳೋದಷ್ಟೇ. ಹ್ಮ್. ಅದು ಶುದ್ಧವಾದ ಅರಿವು, ಅದಕ್ಕೆ ಯಾವುದ್ರ ಅಂಟು ಇಲ್ಲ. ಇವಾಗ ಅಂಟು ಹೇಗಿಲ್ಲ ಅಂತಂದ್ರೆ ಅದಕ್ಕೂ ದೃಕ್ದೃಶ್ಯ ವಿವೇಕವನ್ನು ಹೇಳ್ತೀವಿ. ನಮ್ಗೆ ಏನಾದ್ರೂ ಒಂದನ್ನ ನಾನು ತಿಳ್ಕೋಬೇಕು ಅಂದ್ರೆ ನಾನು ಅದಕ್ಕೆ ಅಂಟ್ಕೊಂಡಿರ್ಬಾರ್ದು. ಹಾಗಿದ್ರೆ ಮಾತ್ರ ನಾನು ತಿಳ್ಕೊಳಕ್ಕಾಗತ್ತೆ, ಇಲ್ಲ ಅಂದ್ರೆ ತಿಳ್ಕೊಳಕ್ಕಾಗಲ್ಲ. ಇವಾಗ ಇಲ್ಲೊಂದು ಕಾಗದ, ಎರಡು ವಸ್ತು ಇರಲೇಬೇಕು. ಒಂದು ಕಾಗದ ಇದೆ ಅಂತ ಇಟ್ಕೊಳ್ಳಿ. ಈ ಕಾಗದ ನನಗೆ ಅಂಟ್ಕೊಂಡ್ಬಿಟ್ಟಿದ್ರೆ ನನ್ಗೆ ಇದ್ರ ಬಗ್ಗೆ ತಿಳ್ಕೊಳಕ್ಕಾಗತ್ತಾ? ಇಲ್ಲ. ಇವಾಗ ಇದು ನನ್ನಿಂದ ಸ್ವಲ್ಪ ದೂರ ಇದ್ರೆ ನಾನು ನೋಡ್ಬೋದು, ಓ ಇಲ್ಲೊಂದು ಕಾಗದ ಇದೆ ಅಂತ ನನ್ಗೆ ಗೊತ್ತಾಗುತ್ತೆ. ಅಂದ್ರೆ ಏನರ್ಥ, ನಾನು ಯಾವುದನ್ನು ತಿಳ್ಕೊಳ್ತೀನೋ ಅದಕ್ಕೆ ನಾನು ಅಂಟ್ಕೊಂಡಿಲ್ಲ ಅಂತ. ಅದು ಬೇರೆಯಾಗೇ ಇರುತ್ತೆ. ಅದು ಬೇರೆಯಾಗೇ ಇರುತ್ತೆ. ನಾನು ಈ ಕಾಗದದ ಬಗ್ಗೆ ತಿಳ್ಕೊತೀನಿ ಅಂದ್ರೆ ಈ ಕಾಗದ ನನಗೆ ಅಂಟ್ಕೊಂಡಿಲ್ಲ. ಅಂಟ್ಕೊಂಡಿದ್ರೆ ತಿಳ್ಕೊಳಕ್ಕಾಗಲ್ಲ. ಹಾಗಾಗಿ ನನಗೆ ಎಚ್ಚರದ ವ್ಯವಹಾರದ ಪ್ರಪಂಚದ ಎಲ್ಲ ವಿದ್ಯಮಾನಗಳು, ನಾನು ಏನೇನ್ ಮಾಡ್ತಾ ಇದ್ದೀನಿ ಎಲ್ಲ ನಂಗೆ ತಿಳಿತಾ ಇದೆ ತಾನೆ. ಹಾಗಾಗಿ ಸಾಕ್ಷಿಯಾದ ನಾನು ಜೀವನಾದ ನನಗೆ ಅಂಟ್ಕೊಂಡಿಲ್ಲ. ದೃಕ್ದೃಶ್ಯ ವಿವೇಕ. ಕನಸಿನಲ್ಲೂ ಅಷ್ಟೇ, ಕನಸಿನಲ್ಲಿ ಏನೇನ್ ನಡೀತಾ ಇದೆ ಎಲ್ಲವನ್ನು ನಾನು ಆಮೇಲೆ ಹೇಳಬಲ್ಲೆ. ಹಾಗಾಗಿ ಕನಸಿನ ಯಾವ ವಿದ್ಯಮಾನಗಳು ನನಗೆ ಅಂಟ್ಕೊಂಡಿಲ್ಲ, ಸಾಕ್ಷಿಯಾದ ನನಗೆ ಅಂಟ್ಕೊಂಡಿಲ್ಲ. ಗಾಢ ನಿದ್ದೆಯಲ್ಲೂ ಕೂಡ ಅಲ್ಲಿ ಪ್ರಪಂಚ ಇಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅದರಿಂದ ಅದು ಕೂಡ ನನಗೇನು ಅಂಟ್ಕೊಂಡಿಲ್ಲ. ನನಗೆ ಯಾವಾಗ್ಲೂ ಯಾವುದು ಅಂಟ್ಕೊಳ್ಳೋದಿಲ್ಲ. ನಾನು ಶುದ್ಧವಾದ ಅರಿವು, ಅರಿವಿಗೆ ಯಾವುದು ಅಂಟ್ಕೊಳ್ಳಲ್ಲ. ಹಾಗಾಗಿ ಯಾವ ಸಂಸಾರವೂ ಅರಿವಿಗೆ ಇಲ್ಲ. ಮುಂದಿನ ಪ್ರಶ್ನೆ. ಸಾವಿತ್ರಿಯವರಿಗೆ, ಕನ್ನಡಿಯಲ್ಲಿ ಪ್ರತಿಬಿಂಬಿತವಾದ ಮುಖದ ಉದಾಹರಣೆಯ ಮೂಲಕ ನಿಜವಾದ ನಾನುವಿನ ಬಗ್ಗೆ ವಿಶ್ಲೇಷಿಸಿ. ಅದು ಹೋಗಿದ್ದು ವಿಡಿಯೋ ಪ್ರಶ್ನೆ. ಅಲ್ಲ, ಅದು ಅದ್ರಲ್ಲೂ ಬರುತ್ತೆ ಇದ್ರಲ್ಲೂ ಬರುತ್ತೆ. ಇದರಲ್ಲಿ ಸುಮ್ಮನೆ ಮೆನ್ಷನ್ ಆಗಿ. ಅದೇ ಅದೇ ನಿಜವಾದ ನಾನು ಅಂತಂದ್ರೆ ಅದಕ್ಕೇನು ಏನು ಅಂಟ್ಕೊಂಡಿರ್ಲಿಲ್ಲ. ನಾವು ಕನ್ನಡಿನಲ್ಲಿ ನೋಡ್ತೀವಿ ನಮ್ ಪ್ರತಿಬಿಂಬನ, ಅದು ನಾನಿಲ್ಲಿ ಬೊಟ್ಟಿಟ್ಕೊಂಡಾಗ ಅಲ್ಲೂ ಅದಕ್ಕೆ ಕಾಣತ್ತೆ. ನಾನ್ ಇಟ್ಕೊಂಡಾಗ ಕನ್ನಡಿನಲ್ಲೂ ಕಾಣತ್ತೆ. ನನ್ನ ಪ್ರತಿಬಿಂಬ ಏನಿರತ್ತೋ ಅದೇ ಅಲ್ಲಿ ಕಾಣತ್ತೆ. ಹಾಗೆ ಈ ಸಾಕ್ಷಿಗೇನು ಅಂಟ್ಕೊಂಡಿಲ್ಲ ಅಂತ. ದೂರ ಇದೆ. ಯಾಕೆಂದ್ರೆ ಅದು ತನ್ನ ಪ್ರತಿಬಿಂಬಕ್ಕೂ ಅದು ಬಿಂಬಕ್ಕೂ ಪ್ರತಿಬಿಂಬಕ್ಕೂ ಅದು ದೂರ ಇರೋದ್ರಿಂದ ಅದಕ್ಕೆ ಗೊತ್ತಾಗ್ತಾ ಇದೆ. ಅದು ಇದಕ್ಕಾದಾಗಲೇ ಅಲ್ಲಿ ಕನ್ನಡಿನಲ್ಲಿ ಕಾಣೋದು. ಯಾಕೆಂದ್ರೆ ನಾನಿಲ್ಲಿ ಏನಾದ್ರು ಆದಾಗ ನಾನ್ ಸರ್ ಮಾಡ್ಕೊಂಡ್ರೆ ಅಲ್ಲಿ ಸರ್ ಮಾಡ್ಕೊಳತ್ತೆ. ಅದು ಕನ್ನಡಿ ಅದು ತಾನಾಗೆ ಸರ್ ಮಾಡ್ಕೊಳಕ್ ಆಗಲ್ಲ. ಅದು ಕರೆಕ್ಟ್. ನೀವ್ ಹೇಳಿದ್ರಿ ಬೊಟ್ಟು ಇಲ್ಲಿ ಸರ್ ಮಾಡ್ಕೊಳ್ಬರ್ತು, ಅಲ್ಲಿ ಕನ್ನಡಿಯಲ್ಲಿ ನಾನು ಬೊಟ್ಟು ಸರ್ ಮಾಡಕ್ ಆಗಲ್ಲ, ಇಲ್ಲೇ ಸರ್ ಮಾಡ್ಕೋಬೇಕು. ಕರೆಕ್ಟ್. ಬಟ್ ಇಲ್ಲಿ ಅದು ಹೌದು, ಆ ತಿಳುವಳಿಕೆ ಸಾಮಾನ್ಯವಾಗಿ ಇರುತ್ತೆ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈ ಚಿದಾಭಾಸ ಮತ್ತು ಸಾಕ್ಷಿ ವಿಷಯಕ್ಕೆ ಬಂದಾಗ ಅದು ಚಿದಾಭಾಸ ಅಂದ್ರೆ ಮನಸ್ಸಿನ ಮೇಲೆ ಚಿದಾಭಾಸದ ಪ್ರತಿಫಲನ ಆದಾಗ ಅಲ್ಲಿ ಸಾಕ್ಷಿ ಪ್ರತಿಫಲನಾನೇ ಅದು.
ಅದು ಮರ್ತೋಗಿರತ್ತೆ, ಅದು ನಂದೇ ಅನ್ನೋದು ಬರತ್ತೆ. ಈಗ ನಮ್ಮ ಮನಸ್ಸಿನ ಮೇಲೆ ಪ್ರತಿಫಲನ ಆದಾಗ ಅಯಾಮ್ ಅಂತ ಬರತ್ತಲ್ವಾ, ಹಾಗೆ ಬರತ್ತೆ. ಅದು ಕನ್ನಡಿನಲ್ಲೇ ಇರತ್ತೆ, ಅದರಿಂದ ಏನು ತೆಗಿಯಕ್ಕಾಗಲ್ಲ. ಹಾಗೆ ಈ ಚಿದಾಭಾಸ ಅನ್ನೋದು ಇವನ್ಗೆ ಇರತ್ತೆ, ಜ್ಞಾನಪೂರ್ವಕವಾಗಿ ಇವನು ತಿಳ್ಕೊಬೇಕಾಗತ್ತೆ. ಕರೆಕ್ಟ್, ಆ ಜ್ಞಾನಪೂರ್ವಕ ಚಿದಾಭಾಸ ತಿಳ್ಕೋಬೇಕು. ಅದು ಆತ್ಮನ ಪ್ರತಿಬಿಂಬನೇ ಅದು ಅನ್ನೋದನ್ನ. ನಿಜ. ಅಲ್ಲಿ ಕನ್ನಡಿದು ತುಂಬಾ ಸುಲಭ. ನಾನು ಕನ್ನಡಿನಲ್ಲಿ ನಾನೇನ್ ಕರೆಕ್ಷನ್ ಮಾಡಿದ್ರೆ ಆಗಲ್ಲ, ನಾನು ಇಲ್ಲೇ ಮಾಡ್ಕೋಬೇಕು. ಅಲ್ಲಿರೋದ್ ಪ್ರತಿಬಿಂಬ, ಇಲ್ಲಿರೋದ್ ನಾನು ಅಂತ ಸುಲಭವಾಗಿ ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ಇಲ್ಲಿ ನಮ್ಮ ವಿಷಯಕ್ಕೆ ಬಂದಾಗ ಏನಾಗೋಗುತ್ತೆ, ಚಿದಾಭಾಸ, ಸಾಕ್ಷಿ, ಅಹಂಕಾರ ಎಲ್ಲ ಕಲಸ್ ಮೇಲೆ ಹೋಗ್ರ ಆಗ್ಬೇಕು. ಈ ರಸಾಯನದ ತರ ಸೇರ್ಕೊಂಡ್ಬಿಟ್ಟಿರುತ್ತೆ. ಅವಾಗ ಅದನ್ನ ನಾವು ಬೇರ್ಪಡಿಸ್ಕೋಬೇಕಾಗತ್ತೆ. ದೃಗ್ದೃಶ್ಯ ವಿವೇಕ ಈ ತರದಿಂದ ನಾವು ಇವಾಗ ನೋಡುವ ವಸ್ತು ಅದು ಇದು ಎಲ್ಲ ಸೇರ್ಕೊಂಡ್ಬಿಡತ್ತೆ. ನೋಡುವುದ್ರಲ್ಲೇನೆ ಆ ವಸ್ತು ಅದು ಸೇರ್ಕೊಂಡಿರತ್ತೆ. ನಾವೇನ್ ಅನ್ಕೊಂತೀವಿ, ಅದು ಬೇರೆ ಇದು ಬೇರೆ ಅಂತ ಅನ್ಕೊಂಡಿರ್ತೀವಿ. ಹಾಗಾಗಿ ಎಲ್ಲ ಸೇರ್ಕೊಂಡ್ಬಿಟ್ಟಿರೋದ್ರಿಂದ ನಮ್ಗೆ ಚಿದಾಭಾಸದಲ್ಲೂ ಚೈತನ್ಯ ಇರುತ್ತೆ, ಚೈತನ್ಯ ಇರುತ್ತೆ. ಅದು ಆತ್ಮನಿಗೆ ಏನು ಇಲ್ಲ ಅಂತ ಹೇಳ್ಬಿಟ್ಟು ಆ ವಸ್ತುಗಳಿಗೆ ಬೇರೆ ಅಂತ ಮಾಡ್ಕೋಬೇಕಾಗತ್ತೆ. ಏನೇ ಆದ್ರೂ ನನಗೇ ಆಗಿದೆ ಅಂತ ಅನಿಸ್ತಾ ಇರುತ್ತೆ. ನನಗೆ ಆಗಿದೆ ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿರ್ತೀವಿ ನಾವು. ಯಾಕೆಂದ್ರೆ ಸಾಕ್ಷಿಗೆ ಯಾವ್ದು ಅಂಟ್ಕೊಳ್ಳಲ್ಲ. ಅದೆಲ್ಲ ಪ್ರಪಂಚಕ್ಕೆ, ಅದು ಪ್ರಪಂಚದಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. ಅದೆಲ್ಲ ವಸ್ತುಗಳಿಗೆ ಸೇರಿರೋದು ಅಂತ. ಅದು ಯೋಚನೆಗಳು, ವೃತ್ತಿಗಳು ಅದಕ್ಕೆ ಸೇರಿ ಅದೆಲ್ಲಾನು ಅದೇನೆ ಅನ್ನೋದನ್ನ ಹೇಳುತ್ತೆ. ಸಾಕ್ಷಿಗೆ ಇದು ಯಾವ್ದು ಇಲ್ಲ, ಈ ಆಕಾರಗಳು ಇದು ಯಾವ್ದು ಇಲ್ಲ ಅನ್ನೋದನ್ನ ಹೇಳುತ್ತೆ. ನಿರಾಕಾರ ನಿರ್ಗುಣ. ನಿರಾಕಾರ ನಿರ್ಗುಣ ಸಾಕ್ಷಿ ಅನ್ನೋದು. ಅದಕ್ಕೆ ಒಂದೆರಡು ಉದಾಹರಣೆ ಕೊಡಿ. ಇವಾಗ ವಿದ್ಯುತ್ ಶಕ್ತಿ, ಫ್ಯಾನ್. ವಿದ್ಯುತ್ ಶಕ್ತಿ, ಇವಾಗ ಫ್ಯಾನ್ ಇದೆ. ವಿದ್ಯುತ್ ಶಕ್ತಿ ಎಲ್ಲ ಕಡೆನೂ ಇದೆ. ಅದೇನ್ ನಾವು ನೋಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ವಿದ್ಯುತ್ ಶಕ್ತಿ ಆ ತಂತಿ ಮೂಲಕ ಹೋದಾಗ ಅದು ಕನೆಕ್ಷನ್ ಆದಾಗ ಅದು ಫ್ಯಾನ್ ತಿರುಗತ್ತೆ, ರೆಫ್ರಿಜರೇಟರ್ ಕೆಲಸ ಮಾಡತ್ತೆ, ಮಿಕ್ಸಿ ಕೆಲಸ ಮಾಡತ್ತೆ, ಬಲ್ಬ್ ಕರೆಂಟ್ ಉರಿತಾ ಇದೆ ಅಂತ ಹೇಳ್ತೀವಿ. ಎಲೆಕ್ಟ್ರಿಸಿಟಿ ಇದ್ದಿದ್ದಕ್ಕೆ ಅದು ಬಲ್ಬ್ ಪ್ರಕಾಶ ನಮ್ಗೆ ಗೊತ್ತಾಗ್ತಾ ಇದೆ. ಅದೇ ತರ ಈ ದೇಹ, ಮನಸ್ಸು, ಬುದ್ಧಿಗಳು ಎಲ್ಲಾನು ಇದ್ರೂ ಕೂಡ ಈ ಆತ್ಮನ ಚೈತನ್ಯ ಅನ್ನೋದು ಇರೋದಿಕ್ಕೇನೆ ಇವು ಕೆಲಸ ಮಾಡ್ತಾ ಇರೋದು. ಈ ಚೈತನ್ಯ ಇಲ್ಲ ಅಂತಂದ್ರೆ ಅದಕ್ಕೇನು ಕೆಲಸ ಮಾಡಕ್ ಆಗಲ್ಲ. ಯಾಕೆಂದ್ರೆ ಈ ಸಾಕ್ಷಿನೂ ಕೂಡ ಅಷ್ಟೇ, ನಾವು ಅದನ್ನ ನೋಡಕ್ಕಾಗಲ್ಲ. ಉಪಾಧಿ ಮೂಲಕ ಉಪಾಧಿ ಇದ್ರೆ ನಾವು ಅನುಭವಗಳನ್ನ ನಾವು ತಿಳ್ಕೊಬಹುದು. ಇಂದ್ರಿಯಗಳ ಮೂಲಕ ಒಂದು ಸಾಧನ ಇರಬೇಕಾಗತ್ತೆ ಅದಕ್ಕೆ ಅಂತ. ಯಾಕೆ ಅಂತಂದ್ರೆ ಸಾಕ್ಷಿ ಅಂತಂದ್ರೆ ಅರಿವು, ಅದು ಎಲ್ಲಾ ಕಡೆ ಇರ್ತಕ್ಕಂಥದ್ದು. ಯಾವಾಗ ಈ ಇಂದ್ರಿಯಗಳು, ಈ ಸಾಧನ ಒಂದು ಇದ್ದಾಗ ನಾವು ಅದನ್ನ ಅರಿಬಹುದು. ಅದೇ ತರಾನೇ ಈ ಎಲೆಕ್ಟ್ರಿಸಿಟಿ ಎಲ್ಲ ಕಡೆನೂ ಇರತ್ತೆ. ಅದರ ಮೂಲಕ ಅದು ಪ್ರವೇಶ ಮಾಡಿದಾಗ ಫ್ಯಾನ್ ತಿರುಗ್ತಾ ಇದೆ, ಕರೆಂಟ್ ಇದೆ ಅಂತ ನಮಗ್ ಗೊತ್ತಾಗತ್ತೆ. ಆ ಲೈಟ್ ಬಂದಾಗ ಲೈಟ್ ಇದೆ ಅಂತ ಗೊತ್ತಾಗತ್ತೆ. ಹಾಗೆ ಅನ್ನೋದು ಚೆನ್ನಾಗಿದೆ. ವೈರಲ್ಲಿ ಎಲೆಕ್ಟ್ರಿಸಿಟಿ ಇದೆಯಾ ಅಂತ ಸುಮ್ಮನೆ ಏನು ಗೊತ್ತಾಗಲ್ಲ. ಅವುಗಳು ಕೆಲಸ ಮಾಡಿದಾಗ ಇಲ್ಲಿದೆ ಇದು ಅನ್ನೋದು ತಿಳಿಯುತ್ತೆ. ಚೆನ್ನಾಗಿತ್ತು. ಸಂಧ್ಯಾ ಅವರು ರಮಣ ಮಹರ್ಷಿಗಳ ಉದಾಹರಣೆಯ ಮೂಲಕ ಸಾಕ್ಷಿ ಹಾಗೂ ಚಿದಾಭಾಸದ ವ್ಯತ್ಯಾಸವನ್ನು ತಿಳಿಸಿ. ರಮಣ ಮಹರ್ಷಿಗಳಿಗೆ ಕ್ಯಾನ್ಸರ್ ಕಾಯಿಲೆ ಬಂದಾಗ ಅವರನ್ನ ಆಸ್ಪತ್ರೆಯಲ್ಲಿ ಸೇರಿಸಿ ಅವ್ರಿಗೆ ಆಪರೇಷನ್ ಮಾಡುವಾಗ ಡಾಕ್ಟರ್ಗೆ ಆಶ್ಚರ್ಯ ಆಗುತ್ತೆ. ಯಾಕೆಂದ್ರೆ ಅವರು ಅನಸ್ತೇಶಿಯ ತೆಕ್ಕೊಂಡಿರಲ್ಲ. ಯಾಕೆ ಗುರುಗಳೇ ನಿಮ್ಗೆ ನೋವು ಆಗಲ್ವೇ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲ, ನನಗೆ ನೋವಾಗ್ತಿಲ್ಲ, ದೇಹಕ್ಕೆ ನೋವಾಗ್ತಿದೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಆತ್ಮಸ್ವರೂಪಿಗೆ ಯಾವುದೇ ನೋವು ಬಾಧೆಗಳು ಇಲ್ಲ ಅನ್ನೋದನ್ನ ಈಗಾಗ್ಲೇ ನಾವು ಹೇಳ್ತಾನೆ ಬಂದಿರೋದ್ರಿಂದ ಇದು ಇಲ್ಲಿ ನಮ್ಗೆ
ಚೆನ್ನಾಗ ಅರ್ಥ ಆಗ್ತಾ ಬರುತ್ತೆ. ರಮಣ ಮಹರ್ಷಿಗಳು ದೇಹ ನಾನು ಅಂತ ಯಾವಾಗ ಅನ್ಕೊಳ್ದೆ ಅದನ್ನ ಬೇರ್ಪಡಿಸಿ ನೋಡ್ತಾ ನಿಂತ್ಕೊಂಡ್ರು, ದೇಹ ಮನಬುದ್ಧಿಗಳು ಬೇರೆ, ಆತ್ಮಸಾಕ್ಷಿಯಾದ ನಾವೇ ಬೇರೆ ಅನ್ನೋದನ್ನ, ನಾನು ಅನ್ನೋದ್ ಬೇರೆ ಅಂತ ನೋಡಿದ್ರು. ಅವಾಗ ಅಲ್ಲಿ ಅವ್ರಿಗೆ ನೋವು ಕಾಣಿಸಲ್ಲ. ಊಟ ಮಾಡಿದ್ರ ಗುರುಗಳೇ ಅಂತ ಕೇಳಿದ್ರೆ ಆಗ್ಲೂ ಅಷ್ಟೇ, ನಾನು ಊಟ ಮಾಡ್ಲಿಲ್ಲ, ಸಾಕ್ಷಿ ಊಟ ಮಾಡ್ತು ಹಣ್ಣು ತಿಂತು ಹಾಗೆ. ಅದನ್ನ ಒಂದು ಭಾರತದ ಸಾಕ್ಷಿ ಊಟ ಮಾಡ್ತು ಅಂತಲ್ಲ, ಅಂದ್ರೆ ಅದಕ್ಕೆ ಊಟ ಮಾಡಿದ್ರ ಅಂತ ಕೇಳಿದಾಗ ನಾನು ಮಾಡ್ದೆ ಅಂತ ಹೇಳ್ತಾರೆ. ನಾನು ಅನ್ನೋದು ಮಾಡ್ಲಿಲ್ಲ ಮಾಡ್ದೆ ಅಂತ ಹೇಳ್ತಾರೆ. ಅಂದ್ರೆ ಅಲ್ಲಿ ಚಿದಾಭಾಸಕ್ಕೆ ಸಂಬಂಧಿಸಿದ ಹಾಗೆ ಹೇಳ್ತಾರೆ ಅಂತ. ಅಷ್ಟೇ ಅಷ್ಟೇ. ಇದನ್ನ ಮಹಾಭಾರತದ್ದು ಒಂದು ಕಥೆನಲ್ಲೂ ಹೇಳ್ತಾ ಬರ್ತಾರೆ. ಈ ಅಲ್ಲ ಇರ್ಲಿ, ಮಹಾಭಾರತದ ಕಥೆ ಆಮೇಲೆ. ಒಟ್ಟಲ್ಲಿ ಮಹರ್ಷಿಗಳು ನೋವಾಗ್ತಿದ್ಯಾ ಅಂದಾಗ ದೇಹದಲ್ಲಿ ನೋವಿದೆ ಅಂತ ಹೇಳೋದು, ಅಂದ್ರೆ ದೇಹ ಬೇರೆ ತಾನು ಸಾಕ್ಷಿ ಅಂತ. ಆಮೇಲೆ ಊಟ ಮಾಡಿದ್ರ ಅಂತ ಮಾಡ್ದೆ ಅಂತಂದ್ರೆ ಅಲ್ಲಿ ಚಿದಾಭಾಸಕ್ಕೆ ಸಂಬಂಧಿಸಿದಾಗ ಹೇಳೋದು. ಚಿದಾಭಾಸ ದೇಹ ಮನಸ್ಸು ಬುದ್ಧಿಗಳು ಈ ಊಟದ ಕ್ರಿಯೆಯಲ್ಲಿ ಭಾಗವಹಿಸಿದ್ವು ಅನ್ನೋದು ಅವರ ಇಂಗಿತ. ಇದು ಸುಜಿಯಾ ಜಿಕೆ ಇವ್ರಿಗೆ ಮುಂಚೆ ಎಷ್ಟೋ ಸತಿ ಇದು ಬಂದಿದೆ, ಹಾಗಾಗಿ ಕೇಳ್ತೀನಿ, ಗೊತ್ತಿದ್ರೆ ಹೇಳಿ. ಮಹಾಭಾರತದಲ್ಲಿ ಉತ್ತರೆಯ ಮಗುವಿನ ಪ್ರಸಂಗದ ಮೂಲಕ ಸಾಕ್ಷಿತ್ವದಲ್ಲಿ ನೆಲೆ ನಿಲ್ಲುವುದರ ಬಗ್ಗೆ ವಿವರಿಸಿ. ಅಂದ್ರೆ ಉತ್ತರೆ ಮಗುನ ಅವನು ರಕ್ಷಿಸ್ತಾನಲ್ಲ ಕೃಷ್ಣ ಬಂದು, ಆ ಪ್ರಸಂಗ ಜ್ಞಾಪಕ ಇದೆಯಾ ನಿಮ್ಗೆ ಸುಜಿಯಾ ಅವ್ರೆ? ಯಾವ ತರ ಹೇಳ್ಬೇಕು ಗೊತ್ತಾಗ್ಲ, ಅದ್ ಪ್ರಸಂಗ ಗೊತ್ತು, ಪ್ರಸಂಗ ಹೇಳ್ತಾ ಬನ್ನಿ, ಅವಾಗ ಅಲ್ಲಿ ಹಂಗೆ ಕನೆಕ್ಟ್ ಮಾಡೋಣ. ಅದು ಅವನು ಅಶ್ವತ್ಥಾಮ ಬಾಣ ಹಾಕ್ಬಿಡ್ತಾನೆ. ಬಾಣ ಬಿಟ್ಟಾಗ ಅದನ್ನ ಮಗುಗ್ ಬಂದ್ಬಿಡತ್ತೆ, ಅದು ಮಗುಗ್ ಒಳಗಡೆ ಉತ್ತರ ಹೊಟ್ಟೆ ಒಳಗಿರೋ ಮಗುಗ್ ಬೀಳತ್ತೆ. ಬಟ್ ಅದನ್ನ ಕೃಷ್ಣ ಏನ್ ಮಾಡ್ತಾನೆ, ಅದನ್ನ ತಡೀತಾನೆ. ಅದನ್ನ ಆ ಆತ್ಮಕ್ಕೆ ತಡೀತಾನಲ್ಲಿ. ಅವನು ಇನ್ನೊಂದು ಇದ್ರ ತಗೊಂಡು ಅಸ್ತ್ರ ತಗೊಂಡು ಅದನ್ನ ತಡೀತಾನೆ. ಅಲ್ಲ ಹಾಗಲ್ಲ, ಅದು ತಡೀತಾನೆ, ತಡೆದ್ರು ಅದು ಮಗು ಸತ್ತು ಹುಟ್ಟುತ್ತೆ. ಅಂದ್ರೆ ನಾಶ ಆಗೋಗಲ್ಲ, ಅದು ಗರ್ಭ ಹೊರಟೋಗ್ಬಿಡಲ್ಲ, ಆದ್ರೆ ಅದು ಗರ್ಭ ರಕ್ಷಣೆ ಆಗುತ್ತೆ, ಆದ್ರೆ ಅದು ಮಗು ಸತ್ತು ಹುಟ್ಟುತ್ತೆ. ಹಾಗೆ ಹುಟ್ಟಿದಾಗ ಇರ್ಲಿ, ಇನ್ಯಾರು ಕೇಳೋಣ. ಸುಜಿಯಾ ಸತ್ಯನಾರಾಯಣ ಹೇಳ್ತೀರಾ? ಯಾವುದು? ಅದೇ ಈ ಮಹಾಭಾರತದಲ್ಲಿ ಅಶ್ವತ್ಥಾಮ ಇದ್ ಮಾಡ್ತಾನಲ್ಲ, ಕೃಷ್ಣ ಆ ಮಗುನ ರಕ್ಷಣೆ ಮಾಡ್ತಾನಲ್ಲ, ಆ ಪ್ರಸಂಗ. ಮಗು ಅದು ಅವನು ಬಾಣ, ಇದು ಏನು ಬಾಣ ಬಿಟ್ಟಾಗ ಮಗು ಏನೋ ಸತ್ತೋಗುತ್ತೆ, ಹೆರಿಗೆ ಆದ್ಮೇಲೆ ಅದು ಸತ್ತೋಗಿರುತ್ತೆ. ಅವಾಗ ಅದನ್ನ ವ್ಯಾಸರು ಬರ್ತಾರೆ. ಇದನ್ನ ಬದುಕಿಸ್ಬೇಕಾದ್ರೆ ಯಾರಿಗೆ ಕಾಮಾದಿಗಳು ಇಲ್ವೋ ಅವ್ರು ಮುಟ್ಟಿದ್ರೆ ಮಗು ಜೀವಂತವಾಗುತ್ತೆ ಅಂತ ಹೇಳ್ತಾರೆ. ಅವಾಗ ಯಾರು ಇರ್ಬೋದು ಅಂತ ಯೋಚನೆ ಮಾಡ್ತಾರೆ. ಅಷ್ಟೊತ್ತಿಗೆ ಕೃಷ್ಣ ಅಲ್ಲಿ ಬರ್ತಾರೆ. ಬಂದಾಗ ಏನು ಸಮಾಚಾರ ಅಂದಾಗ ಹೀಗೆ ಅಂತ ಹೇಳಿದಾಗ ಶ್ರೀಕೃಷ್ಣ ಮುಟ್ಟೋದಿಕ್ ಹೋಗ್ತಾರೆ. ಮುಟ್ಟಿದ ತಕ್ಷಣ ಮಗುಗೆ ಜೀವ ಬಂದ್ಬಿಡುತ್ತೆ. ಆವಾಗ ಇದು ಹೇಗೆ ಅಂತ ದೂರ್ವಾಸರಿಗೂ ಆವಾಗ ಕೆಲವು 1000 ಜನ ಶಿಷ್ಯರು ಇರ್ತಾರೆ. ಅವ್ರಿಗೆ ಆಸೆಗಳು ಇಲ್ವಾ, ಮುಟ್ಟಬಹುದಾಗಿತ್ತಲ್ಲ ಅಂದ್ರೆ ಅವ್ರು ಯಾರು ಬಂದು ಮುಟ್ಟಿರಲ್ಲ. ಅಂದ್ರೆ ಅವರು ಅಷ್ಟು ಜನ ಶಿಷ್ಯರಿಗೂ ಇನ್ನೂ ಆಸೆಗಳಿತ್ತು ಅಂತ ಅರ್ಥ ಬರುತ್ತೆ ಅಲ್ಲಿ. ಆಮೇಲೆ ಕೃಷ್ಣ ಹೇಗೆ ಕಾಮ ಇಲ್ಲ ಅವನಲ್ಲಿ, ಅಷ್ಟು ಜನ ಪತ್ನಿಯರಿದ್ರು ಅಂತ ಕೇಳಿದಾಗ ದೂರ್ವಾಸರಿಗೆ ಯಾರು ಕೇಳ್ತಾರೆ ಅಂತ ಗೊತ್ತಿಲ್ಲ. ಕೇಳಿದಾಗ ಈ ಶಿಷ್ಯರೆಲ್ಲ ವ್ಯಾಸರ ಶಿಷ್ಯರು. ಇವಾಗ ಮುಂಚೆ ಎಲ್ಲಾರು ಬ್ರಹ್ಮಚಾರಿಗಳು 10,000 ಬ್ರಹ್ಮಚಾರಿಗಳಿದ್ದವರೆಲ್ಲ ವ್ಯಾಸರ ಶಿಷ್ಯರು. ಇವನ್ ಬಂದು ಮುಟ್ಟಿದಾಗ ಮಗು ಬದುಕ್ಬಿಡುತ್ತಲ್ಲ, ಇದು ಹೇಗೆ 16,000 ಹೆಂಡತಿರ್ನ ಇದ್ದಾರೆ ಇವನ್ಗೆ, ಇದು ಹೇಗೆ ಇವನ್ಗೆ ಕಾಮವಾಸನೆ ಇಲ್ವಾ ಇವನ್ಗೆ, ಹೇಗ್ ಸಾಧ್ಯ ಅಂತ ವ್ಯಾಸರನ್ನ ಶಿಷ್ಯರು ಕೇಳಿದಾಗ ವ್ಯಾಸರು ಹೇಳ್ತಾರೆ, ದೂರ್ವಾಸ ಮಹರ್ಷಿಗಳನ್ನ ಕೇಳ್ರಪ್ಪ ನೀವು ಹೋಗಿ ಅಂತ. ಅವಾಗ ಎಲ್ರು ದೂರ್ವಾಸರ ಹತ್ರ ಹೋಗ್ತಾರೆ.
ಅವಾಗ ಹ್ಮ್. ಏನಾಗುತ್ತೆ? ಆವಾಗ ಅವರು ಆಗ್ತಾನೆ ಊಟ ಮಾಡಿರ್ತಾರೆ. ಆವಾಗ ನಾನು ಆ, ಈ ಊಟ ಮಾಡಿದ್ದು ನಿಜವಾಗಿದ್ರೆ ಅಂದ್ರೆ ಊಟ ಮಾಡಿಲ್ಲ, ಅವರು ನಾನು ಊಟ ಮಾಡಿಲ್ಲ ಅನ್ನೋದು ನಿಜ ಆಗಿದ್ರೆ, ಊಟ ಮಾಡಿಲ್ಲ ಅನ್ನೋದು ನಿಜ ಆಗಿದ್ರೆ ಅಂದ್ರೆ ಅವರು ಜ್ಞಾನಿಗಳಾಗಿರ್ತಾರಲ್ಲ, ಕರ್ಮ ಮಾಡಿದ್ರು ಅವ್ರಿಗೆ ಅಂಟೋದಿಲ್ಲ. ಆದ್ರಿಂದ ಅವ್ರು ನಾನು ಊಟ ಮಾಡಿದ್ದೆ ನಿಜ ಆಗಿದ್ರೆ ಶ್ರೀಕೃಷ್ಣ ಕಾಮ ಇಲ್ಲ ಅಂತ ಅರ್ಥ ಅಂತ ಹೇಳ್ತಾರೆ. ಅದು ಸರಿಯಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇಲ್ಲ ನಾನು, ಇಲ್ಲ ಪೆದ್ದಾಗಿ ಹೇಳ್ತಾ ಇದ್ದೀನಿ. ನಾನು ಅವ್ರು ಅವಾಗ ತಾನು ಊಟ ಮಾಡಿರ್ತಾರೆ, ಎಲ್ಲಾರು ನೋಡಿರ್ತಾರೆ ಅವ್ರು ಊಟ ಮಾಡಿರೋದ್ನ. ಅಂಥದ್ರಲ್ಲಿ ಅವರು ನಾನು ಊಟ ಮಾಡಿಲ್ಲ ಅನ್ನೋದು ಸತ್ಯ ಆದ್ರೆ, ಕೃಷ್ಣನು ಕಾಮವಾಸನೆ ಇಲ್ದೇ ಇರೋನು ಅನ್ನೋದು ಕೂಡ ಸತ್ಯ ಅಂತ ಸತ್ಯ ಹೇಳ್ತಾರೆ. ಅಂತ ಹೇಳ್ತಾರೆ. ಅಂದ್ರೆ ಅದು ಅರ್ಥ ನೀವು ಇವಾಗ ಹೇಳಿದ್ ಸರಿನೇ, ಅದನ್ನ ನಾನು ಸರಿಯಾಗಿ ಹೇಳಕ್ ಬರ್ಲಿಲ್ಲ. ಅಂದ್ರೆ ಇನ್ನು ಇವಾಗ ಮಾತಾಡೋದು ಅಭ್ಯಾಸ ಆಗ್ಬೇಕು ಮೇಡಮ್ ನಂಗೆ. ಟೀಚ್ ಮಾಡೋದಿಕ್ಕೆ ಅಭ್ಯಾಸ ತುಂಬಾ ವ್ಯತ್ಯಾಸ. ನಾನು ದೇಹ ಮನಸ್ಸು ಬುದ್ಧಿ ಅಲ್ಲ ಅಂತ ಜ್ಞಾನ ಯಾರಿಗಿರುತ್ತೋ ಅವ್ರಿಗೆ ಯಾವುದೇ ಕರ್ಮ ಅಂಟ್ಕೊಳ್ಳೋದಿಲ್ಲ. ದೇಹದ ಮೂಲಕ ಕರ್ಮ ನಡೀತಾ ಇರುತ್ತೆ, ಆದ್ರೆ ಅವರು ಅದಕ್ಕೆ ಸಾಕ್ಷಿಯಾಗಿರ್ತಾರೆ. ಇದು ಮುಖ್ಯ, ಇದು ಹೇಳ್ಬೇಕು ನಾವು. ದೇಹಕ್ಕೆ ಬೇಕು, ದೇಹ ಇರೋವರೆಗೂ ಅದಕ್ಕೆ ಊಟ ಬೇಕು, ಅದು ಊಟ ತಗೊಳುತ್ತೆ, ಉಸಿರಾಟ ನಡಿಬೇಕು, ಎಲ್ಲ ಕ್ರಿಯೆಗಳೆಲ್ಲ ನಡಿಬೇಕು. ಆದ್ರೆ ಅವರು ನಾನ್ ಸಾಕ್ಷಿ ಅನ್ನೋ ಒಂದು ಜ್ಞಾನದಲ್ಲಿ ಸ್ಥಿರವಾಗಿ ನಿಂತಿರ್ತಾರೆ. ಹಾಗಾಗಿ ಊಟ ಮಾಡಿದ್ದು ಸಾಕ್ಷಿ ಅಲ್ಲ, ಸಾಕ್ಷಿ ಯಾವತ್ತೂ ಊಟ ಮಾಡಲ್ಲ. ಸಾಕ್ಷಿ ಕೆಲಸ ಏನು, ಬರೀ ತಿಳ್ಕೊಳ್ಳೋದು, ಅರಿವು, ಅದು ನೋಡುತ್ತೆ, ತಿಳ್ಕೊಳ್ಳುತ್ತೆ ಅಷ್ಟೇ, ಮತ್ತು ಚೈತನ್ಯವನ್ನ ಕೊಡುತ್ತೆ ಇದೆಲ್ಲದಕ್ಕೂ. ಹಾಗಾಗಿ ಅವರೂ ಜ್ಞಾನಿಗಳೇ ಆಗಿದ್ರು. ಅದೇ ರೀತಿಯಲ್ಲಿ ಕೃಷ್ಣನು ಕೂಡ ಯಾವುದಕ್ಕೂ ಅಂಟ್ಕೊಳ್ದೇ ಇರೋನು. ಅವನು 16,000 ಜನ ಹೆಂಡತೀರು ಇದ್ರು ಅಂತ ಆದ್ರೂ ಕೂಡ ಅವನು ಸಾಕ್ಷಿ ಸ್ವರೂಪ. ಅವನಿಗೂ ಅದಕ್ಕೆ ಯಾವುದಕ್ಕೂ ಸಂಬಂಧನೇ ಇಲ್ಲ. ಶಿಷ್ಯರಲ್ವಾ 1,000 ಜನ? ಅಲ್ಲ, ದೂರ್ವಾಸರಿಗೂ ಶಿಷ್ಯರಿರ್ಬೋದು. ಇಲ್ಲಿರೋ ಶಿಷ್ಯರು ಇವರೆಲ್ಲ ವ್ಯಾಸರ ಶಿಷ್ಯರು. ಹೌದಾ? ವ್ಯಾಸರ ಶಿಷ್ಯರು ಇಲ್ಲಿ ಬಂದಿದ್ದಾಗ ವ್ಯಾಸ ಮಹರ್ಷಿಗಳು ಹೇಳ್ತಾರೆ, ಮೊದ್ಲು ಯಾರು ಕಾಮವಾಸನೆ ಇಲ್ದೇ ಇರೋರು ಆ ಮಗುನ್ ಮುಟ್ಟಿದ್ರೆ ಮಗು ಬದುಕುತ್ತೆ ಅಂತ ಹೇಳ್ತಾರೆ. ಆದ್ರೆ ಆ ಶಿಷ್ಯರಿಗೆ ಯಾರಿಗೂ ಧೈರ್ಯ ಬರಲ್ಲ ಮಗುನ್ ಮುಟ್ಟಕ್ಕೆ. ಆವಾಗ ಕೃಷ್ಣ ಬಂದು ಏನು ಅಂತ ವಿಚಾರಿಸ್ಬಿಟ್ಟು ಮಗುನ ಮುಟ್ತಾನೆ. ಕನ್ಫ್ಯೂಷನ್ ಇತ್ತು ನನ್ಗೆ, ದೂರ್ವಾಸರ ಶಿಷ್ಯರು ಅಂದ್ಕೊಂಡಿದ್ದೆ. ದೂರ್ವಾಸರಿಗೂ ಶಿಷ್ಯರಿದ್ದಾರೆ ಅಂದ್ರೆ ಇಲ್ಲಿರೋ ಶಿಷ್ಯರು ಇವ್ರ ಶಿಷ್ಯರು. ಇವ್ರನ್ನ ಆವಾಗ ಮತ್ತೆ ವ್ಯಾಸರು ಹೇಳ್ತಾರೆ, ನೀವು ದೂರ್ವಾಸ ಮಹರ್ಷಿಗಳನ್ನ ಕೇಳಿ ಅಂತ. ಅವಾಗ ಅವ್ರ ಹತ್ರ ಹೋದ್ರೆ ಅವ್ರು ಊಟ ಮಾಡಿ ಎದ್ದಿರ್ತಾರೆ. ಆ ತರ ಎಲ್ಲ ಆಗಿದೆ. ಮುಂದಿನ ಪ್ರಶ್ನೆ ಪದ್ಮಾ ಅವರಿಗೆ. ಸಿನಿಮಾ ಪರದೆಯ ಉದಾಹರಣೆಯ ಮೂಲಕ ಸಾಕ್ಷಿಯನ್ನು ವಿವರಿಸಿ. ಸಾಕ್ಷಿ ಏನಿದ್ರು ಸಿನಿಮಾ ಸ್ಕ್ರೀನ್ ತರ, ಅದ್ರ ಮೇಲ್ಗಡೆ ಬೇಕಾದಷ್ಟು ಸಿನಿಮಾಗಳು ಬರ್ತಾ ಇರ್ತವೆ. ಒಂದು ಹಾರರ್ ಫಿಲಂ ಬರ್ಬೋದು, ಅಥವಾ ಲವ್ ಫಿಲಂ ಬರ್ಬೋದು, ಬೇರೆ ಏನು ಒಂದು ರಕ್ತಪಾತ ಆಗಬಹುದು, ಅಥವಾ ಹೂವಿನ ಪಲ್ಲಕ್ಕಿಲ್ಲಿ ಯಾರಾದ್ರೂ ಹೋಗ್ತಾ ಇರುವಂತಹ ಸೀನ್ಗಳು ಬರ್ತಾ ಇರ್ಬೋದು. ಆದ್ರೆ ಸ್ಕ್ರೀನ್ಗೆ ಏನು ಆಗಲ್ಲ. ಮತ್ತೆ ಸಿನಿಮಾಗಳು ಬದಲಾವಣೆ ಆಗ್ತಾನೂ ಇರಬಹುದು, ಇಲ್ಲದೇನು ಇರ್ಬೋದು, ಆದ್ರೆ ಸ್ಕ್ರೀನ್ ಮಾತ್ರ ಇರುತ್ತೆ. ಹಾಗೆ ಯಾವಾಗ್ಲೂ ಇರುತ್ತೆ. ಈ ಒಂದು ಅಹಂಕಾರ ಅನ್ನೋದು ಎಚ್ಚರದ ಸ್ಥಿತಿಯಲ್ಲಿ ವಿಶ್ವ ಅನ್ನುವ ಒಂದು ರೋಪ್ಸ್ ಅಂತ ಹೇಳ್ಕೋದ ಒಂದು ಡ್ರೆಸ್ ಹಾಕೊಂಡಿರುತ್ತೆ, ವಿಶ್ವ ಅಂತಂದ್ಬಿಟ್ಟು ಅದ್ರಲ್ಲಿ ವ್ಯವಹಾರ ಮಾಡ್ತಾ ಇರುತ್ತೆ. ಮತ್ತೆ ಸ್ವಪ್ನಾವಸ್ಥೆಯಲ್ಲಿ ತೈಜಸ ಅಂತಂದ್ಬಿಟ್ಟು ವ್ಯವಹಾರವನ್ನ ಮಾಡುತ್ತೆ. ಆಮೇಲೆ ಗಾಢ ನಿದ್ದೆಯಲ್ಲಿ ಸುಪ್ತಾವಸ್ಥೆಗೆ ಹೋಗ್ಬಿಡುತ್ತಲ್ಲ, ಆವಾಗ ಸೂಕ್ಷ್ಮವಾದಾಗ ಅಲ್ಲಿ ಪ್ರಾಜ್ಞನಾಗತ್ತೆ. ಈ ಅವಸ್ಥೆಗಳೆಲ್ಲ ಬದಲಾವಣೆ ಆಗ್ತಾ ಇರೋದು ಏನಿದ್ರು ಈ ಅಹಂಕಾರ, ಈ ಚಿದಾಭಾಸಕ್ಕೆ ಮಾತ್ರ. ಈ 3 ಅವಸ್ಥೆಗಳನ್ನ ಈ ಸ್ಕ್ರೀನ್ ರೀತಿಯಲ್ಲಿ ನೋಡ್ತಾ ಇರೋದು ಇದು ಅರಿವಿನ ಬೆಳಕು. ಈ ಅರಿವನ್ನ ಕೊಡ್ತಾ ಇರೋದು ಎಲ್ಲಾನು ಅರಿವೇ ಅದರ ಸ್ವರೂಪ ಲಕ್ಷಣ. ಹಾಗಾಗಿ ಎಲ್ಲವನ್ನು ಅರಿತ್ಕೊಳ್ತಾ ಇರುತ್ತೆ. 3 ಡ್ರಾಮಾನು ಅದು ನೋಡ್ತಾ ಇರುತ್ತೆ. ಅದು 3
ಅದರ ಅರಿವಿನಲ್ಲಿ ಇಟ್ಕೊಂಡಿರುತ್ತೆ. ಹೀಗಾಗಿ ಸಿನಿಮಾ ಸ್ಕ್ರೀನ್ ಬೇರೆ, ಮತ್ತೆ ಅದು ಯಾವುದು ಅಂಟ್ಕೊಳ್ಳಲ್ಲ. ಈ 3 ಡ್ರಾಮಾನು ನಡೆದು ಹೋದ್ರೂ ಸಹ ಅದು ಅರಿತುಕೊಂಡು ಇರುತ್ತೆ ವಿನಃ ಅದಕ್ಕೆ ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ಇದು ಅರಿವಿನ ಬೆಳಕು. ಚೆನ್ನಾಗಿ ಮೇಡಮ್, ಅದು ಕ್ವೆಶ್ಚನ್ ಏನು ಸಿನಿಮಾ ಪರದೆ ಉದಾಹರಣೆಯಿಂದ ಹಾ ಸಾಕ್ಷಿ ಪ್ರಶ್ನೆ ಸಾಕ್ಷಿಯನ್ನು ಸಾಕ್ಷಿಯನ್ನು ವಿವರಿಸಿ. ಓಕೆ. ಇವಾಗ ಮುಂದಿನ ಪ್ರಶ್ನೆ, ಗಾಢ ನಿದ್ದೆಯು ಸಾಕ್ಷಿಗೆ ಸಂಬಂಧಪಟ್ಟದ್ದು ಎಂದು ಪೂರ್ವ ಪಕ್ಷಿಯು ಯಾವ ರೀತಿ ಸಮರ್ಥನೆ ಮಾಡಿಕೊಳ್ಳುತ್ತಾನೆ? ಸಾವಿತ್ರಿ ಅವರೇ ಹೇಳ್ತೀರಾ? ಪೂರ್ವ ಪಕ್ಷಿ ಹೇಳ್ತಾನೆ, ಅದು ಗಾಢ ನಿದ್ದೆ ಅನ್ನೋದು ಸಾಕ್ಷಿಗೆ ಸಂಬಂಧಪಟ್ಟಿದ್ದು ಅಂತ. ಅದು ಹೆಂಗ್ ಸಾಕ್ಷಿಗೆ ಹೇಳ್ತಾನ ಅವನು? ಸಂಬಂಧಪಟ್ಟಿಲ್ಲ, ಸಾಕ್ಷಿಗೆ ಅಲ್ಲ, ಪಟ್ಟಿಲ್ಲ ಅಂತ ಹೇಳ್ಬೇಡಿ ಇವಾಗ. ಅದೇ ಪಟ್ಟಿಲ್ಲ ಅಲ್ಲ, ಅಂತ ಆತರ ಆಮೇಲೆ ಏನು ತಿಳ್ಕೊಂಡಿದೀನೋ ಅದನ್ನ ಉತ್ತರ, ಹೇಳ್ತೀನಿ ನೋಡಿ. ಅದು ಉತ್ತರ ಬೇಡ ನಮ್ಗೆ. ಇವನು ಯಾವ ರೀತಿ ಹೇಳ್ತಾನೆ ಅದನ್ನ ಅಂತ, ಅದು ಬೇಕಷ್ಟೇ. ಚಿಕ್ಕದಾಗಿದೆ ಉತ್ತರ ಇದು. ಆ ಅದೇ ಪಟ್ಟಿಲ್ಲ ಪ್ರಜ್ಞಾ, ಅನ್ನೋದು ಆಮೇಲೆ. ವಿಶ್ವ ಪ್ರಜ್ಞಾ ಅದು ಬರತ್ತಾ? ಅಲ್ಲ, ಹಾಗಿಲ್ಲ, ಸಿಂಪಲ್ ಆಗಿದೆ ಅದು. ನೀವು ಹೇಳ್ತೀರಾ ಪದ್ಮ? ಫುಲ್ ಅವಸ್ಥೆಗಳನ್ನಲ್ಲೂ ಕೂಡ ಹಾ ಮೇಡಮ್, ಅಹಂಕಾರವನ್ನು ಹೇಳ್ತೀನಿ. ಸೇರಿಸಿ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಎಚ್ಚರದಲ್ಲೂ ಅಹಂಕಾರ ಇರತ್ತೆ, ಈ ಸ್ವಪ್ನಕ್ಕೆ ಹೋದ್ರೂ ಕೂಡ ಅಹಂಕಾರ ಇರತ್ತೆ, ಗಾಢ ನಿದ್ದೆನಲ್ಲಿ ಅಹಂಕಾರ ಸೂಕ್ಷ್ಮಕ್ಕೆ ಕೊಡೋದಿರತ್ತೆ. ಅಲ್ಲಿ Correct. ಮನಸ್ಸು ಕೂಡ ಇರಲ್ಲ, ಯಾವುದೋ ಒಂದು ಇರಲ್ಲ ಅಲ್ಲಿ, ಸೂಕ್ಷ್ಮಕ್ಕೆ Correct. ಹೋಗಿದೆ ಇರೋದ್ರಿಂದ ಎದ್ದ ತಕ್ಷಣ ಮತ್ತೆ ಎಚ್ಚರಕ್ಕೆ ಬಂದ ತಕ್ಷಣ ಮತ್ತೆ ಬರತ್ತೆ, ಕರೆಕ್ಟ್. ಅದು ಕನೆಕ್ಟ್ ಇವಾಗ ಆಗತ್ತೆ. ಹಾಗಾಗಿ ಅದು ಕರೆಕ್ಟ್ ಅಷ್ಟ್ ಹೇಳಿದ್ರಿ ಅಲ್ವಾ? ಇವಾಗ ಅದನ್ನ ಹೇಳ್ಬೇಕು. ಆಮೇಲೆ ಪೂರ್ವ ಪಕ್ಷಿ ಅದನ್ನ ಹೇಳ್ತಾ ಇದ್ದಾನೆ. ಇವಾಗ ಗಾಢ ನಿದ್ದೆಯಲ್ಲಿ ಅಹಂಕಾರ ಇರೋದೇ ಇಲ್ಲಪ್ಪ. ಇವಾಗ ನೀವೇನಂದ್ರಿ, ಸೂಕ್ಷ್ಮಕ್ಕೆ ಕೊಟ್ಟೋಗಿರತ್ತೆ ಅಂತ. ಎಚ್ಚರಾವಸ್ಥೆ ಆಯ್ತು, ಅಹಂಕಾರ ಜೀವಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದ್ರಿ, ಒಪ್ಕೊಂಡೆ. ಕನಸಿನಲ್ಲೂ ಅವ್ರೆ ಅದು ಇದೆ, ಜೀವ ಇದೆ, ಅಹಂಕಾರ ಇದೆ, ಒಪ್ಕೊಂಡೆ. ಗಾಢ ನಿದ್ದೆಯಲ್ಲಿ ಅಹಂಕಾರ ಇಲ್ವೇ ಇಲ್ವಲ್ಲ. ಅಹಂಕಾರ ಬೀಜ ರೂಪಕ್ಕೆ ಕೊಟ್ಟೋಗಿದೆ, ಹೌದು. ಅನ್ನೋದಕ್ಕೆ ಗೊತ್ತಾಗಲ್ಲ. ಅದ ಅಹಂಕಾರ ಇರುತ್ತೆ, ಅಹಂಕಾರಕ್ಕೆ ಗೊತ್ತಾಗಲ್ಲ, ಅದು ನಿದ್ದೆ ಹೋಗ್ತಾ ಇದೀನಿ ಅನ್ನೋದು ಕೂಡ ಗೊತ್ತಾಗಲ್ಲ. ಅದು ಗೊತ್ತಾಗಲ್ಲ. ಆನಂದ ಅನ್ನೋದು ಸಾಕ್ಷಿ ಇದೇನೆ, ಅದು ಸಾಕ್ಷಿ ಇರಿ. ಅರಿವು ಇರೋದಿಕ್ಕೆ. ಸ್ವಲ್ಪ ಇರಿ, ಇವಾಗ ಇಲ್ಲಿ ಇಷ್ಟೇ ನಾನು ಕೇಳ್ತಾ ಇರೋದು. ಹಾ ಮೇಡಮ್, ಮೊದಲು ಇಷ್ಟಕ್ಕೆ ಉತ್ತರ. ಗಾಢ ನಿದ್ದೆ ಸಾಕ್ಷಿಗೆ ಸಂಬಂಧಪಟ್ಟಿದ್ದೋ ಗಾಢ ನಿದ್ದೆ ಸಂಬಂಧಪಟ್ಟಿದ್ದೋ? ಅವನು ಹೇಳ್ತಾ ಇದ್ದಾನೆ ಪೂರ್ವ ಪಕ್ಷಿ, ನೋಡಿ ಇದು ಗಾಢ ನಿದ್ದೆ ಅನ್ನೋದು ಸಾಕ್ಷಿಗೆ ಸಂಬಂಧಪಟ್ಟಿದ್ದು. ಯಾಕೆ ಗೊತ್ತಾ? ಅಹಂಕಾರ ಇರೋದೇ ಇಲ್ವಲ್ಲಪ್ಪ ಗಾಢ ನಿದ್ದೆನಲ್ಲಿ, ಮತ್ತೆ ಅಹಂಕಾರಕ್ಕೆ ಸಂಬಂಧಪಟ್ಟಿದ್ದು ಗಾಢ ನಿದ್ದೆ ಅಂತ ಹೆಂಗ್ ಹೇಳ್ತೀರಾ ನೀವು? ಅದು ಸಾಕ್ಷಿಗೆ ಸಂಬಂಧಪಟ್ಟಿದ್ದು ಅಂತ ಪೂರ್ವ ಪಕ್ಷಿ ಹೇಳ್ತಾನೆ. ಇಷ್ಟೇ ಇದಕ್ಕೆ ಉತ್ತರ. ಇವಾಗ ನೆಕ್ಸ್ಟ್ ಉತ್ತರ, ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಬರುತ್ತೆ. ಇದಕ್ಕೆ ಲಕ್ಷ್ಮೀಧರ ಕವಿಯ ಉತ್ತರವೇನು? ಅದಕ್ಕೆ ನೀವು ಉತ್ತರ ಹೇಳಿ. ಅದು ಸೂಕ್ಷ್ಮಕ್ಕೆ ಹೋಗಿದೆ ಅಂತ ಹೇಳ್ತಾರೆ ಅವರು. ಅದು ಇಲ್ವೇ ಇಲ್ಲ ಅಂತ ಹೇಳ್ಬೇಡಿ, ಸೂಕ್ಷ್ಮಕ್ಕೆ ಹೋಗಿದೆ ಅಂತ ಹೇಳಿ. ಯಾಕೆ ಅಂತಂದ್ರೆ ಎಚ್ಚರ ಆದ್ಮೇಲೆ ಮತ್ತೆ ಅದು ಕನೆಕ್ಟ್ ಆಗೋಗ್ಬಿಡತ್ತೆ. ಎಚ್ಚರದಲ್ಲಿ ಒಂದರಿಂದ ಒಂದು ವೃತ್ತಿಗಳು ಶುರುವಾಗಿ ಹೋಗ್ಬಿಡತ್ತೆ. ಈ ಕನಸಿನಲ್ಲೂ ಕೂಡ ಅದೂನು ಅಷ್ಟೇ, ಇವಾಗ ಒಂದು ಯೋಚನೆ ಆದ್ರೆ ಇನ್ ಯಾವತ್ತಿಂದೋ ಒಂದು, ಹಾಗೆ ಅದು ಬಿಡಿಯಾಗಿ ಅದು ಕೂಡ ಅಲ್ಲೂ ಇರತ್ತೆ. ಆ ಅಹಂಕಾರ ಅನ್ನೋದು ಎಚ್ಚರದಲ್ಲೂ ಇರತ್ತೆ, ಸ್ವಪ್ನದಲ್ಲೂ ಕೂಡ ಇರತ್ತೆ. ಅದು ಎಚ್ಚರ ಸ್ವಪ್ನ ಸರಿ, ಗಾಢ ನಿದ್ದೆ ನೀವ್ ಇವಾಗ ಹೇಳಿದ್ರಲ್ಲ ಹಾಗೆ, ಅದು ಕರೆಕ್ಟ್. ಅದು ಪೂರ್ತಿ ಹೊರಟೋಗಿರಲ್ಲ ಅಹಂಕಾರ. ಹೇಳ್ತಾ ಇದ್ದಾರೆ ಲಕ್ಷ್ಮೀಧರ ಕವಿ, ಇರುತ್ತೆ, ಸೂಕ್ಷ್ಮ ರೂಪದಲ್ಲಿ ಇರತ್ತೆ ಅಂತ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಅದು ಮತ್ತೆ ಬರತ್ತಲ್ವಾ ಹಾಗೆ ಅನ್ನೋದನ್ನ. ಅದೇ ಉತ್ತರ ಅಷ್ಟೇ. ಸೂಕ್ಷ್ಮ ರೂಪದಲ್ಲಿರುತ್ತೆ, ನಾಶ ಆಗಿರಲ್ಲ. ಹಾಗಾಗಿ ಅಲ್ಲಿ ಸೂಕ್ಷ್ಮ ರೂಪದಲ್ಲಿರೋದ್ರಿಂದ ಅಲ್ಲಿ ನೋಡಕ್ ಏನು ಇಲ್ಲ ಅಂತ ಸಾಕ್ಷಿ ಅರಿತುಕೊಳ್ಳುತ್ತೆ. ಹಾಗಾಗಿ ಅದು ಇಲ್ಲ ಅಂತ ಹೇಳ್ಬೇಡಿ. ಅಹಂಕಾರ ನಿದ್ದೆನು ಕೂಡ ಅಹಂಕಾರಕ್ಕೆ ಸಂಬಂಧಪಟ್ಟಿದ್ದೆ ಹೊರತು ಸಾಕ್ಷಿಗಲ್ಲ. ಸಾಕ್ಷಿ ಯಾವಾಗ್ಲೂ ಬರೀ ಅರಿತುಕೊಳ್ಳೋದೇ ಕೆಲಸ. ಎಚ್ಚರದಲ್ಲಿ ಏನಾಗುತ್ತೆ ಅರಿತುಕೊಳ್ಳುತ್ತೆ, ಕನಸಲ್ಲಿ ಏನಾಗುತ್ತೆ ಅರಿತುಕೊಳ್ಳುತ್ತೆ, ಗಾಢ ನಿದ್ದೆಯಲ್ಲಿ ಏನಾಗುತ್ತೆ ಅರಿತುಕೊಳ್ಳುತ್ತೆ, ಅರಿಯೋ ಕೆಲಸ ಅಷ್ಟೇ ಅದಕ್ಕೆ. ಇದು ಗಾಢ ನಿದ್ದೆಯಲ್ಲೂ ಕೂಡ ಅಹಂಕಾರ ಸೂಕ್ಷ್ಮ ರೂಪದಲ್ಲಿದೆ. ಹಾಗಾಗಿ ಅದು ಕೂಡ ಗಾಢ ನಿದ್ದೆ ಅನ್ನೋದು ಕೂಡ ಅದು
ಅಹಂಕಾರಕ್ಕೆ ಸಂಬಂಧಪಟ್ಟಿದ್ದೆ ಹೊರತು ಸಾಕ್ಷಿಗೆ ಅಲ್ಲ ಅಂತ ಹೇಳಿ. ಇದು ಯಾಕೆ ಪ್ರಶ್ನೆ ಬರುತ್ತೆ ಅಂದ್ರೆ ಅಹಂಕಾರದಿಂದಾನೇ 3 ಅವಸ್ಥೆನೂ ಆಗುತ್ತೆ ಅಂತ ಹೇಳಿರ್ತಾರಲ್ಲ, ಇಲ್ಲಿ ಅಹಂಕಾರ ಇರಲ್ಲ ಅಂತ ಹೇಳಿರೋದ್ರಿಂದ ಅಲ್ಲಿ ಸಿಕ್ಕಾಕಿಸ್ತಾರೆ ಅವರು ಪೂರ್ವ ಪಕ್ಷಿ ಅಲ್ವಾ? ಅಲ್ಲಿ ಅಷ್ಟೇ, ಅಹಂಕಾರ ಸೂಕ್ಷ್ಮ ರೂಪದಲ್ಲಿ ಇರುತ್ತೆ ಅಂತ ಆಮೇಲೆ ಕವಿಗಳು ಹೇಳ್ತಾರೆ. ಖಂಡಿತ. ಮುಂದಿನ ಪ್ರಶ್ನೆ ಪದ್ಮಾ ಅವ್ರಿಗೆ. ಜ್ಞಾನದಲ್ಲಿ ಎಷ್ಟು ಬಗೆ, ಅವು ಯಾವುವು? ಜ್ಞಾನದಲ್ಲಿ 2 ವಿಧ, ವಿಜ್ಞಾನ ಮತ್ತೆ ಸಾಮಾನ್ಯ ಜ್ಞಾನ. ವಿಜ್ಞಾನ ಅಂತಂದ್ರೆ ವಿಶೇಷವಾದಂತಹ ಜ್ಞಾನ. ಅದೇನಿದ್ರು ವಸ್ತುಗಳಿಗೆ ಪಟ್ಟಿರುವಂತಹದ್ದು. ವಸ್ತುವಿನ ಜ್ಞಾನ, ಹೊರ ಪ್ರಪಂಚದಲ್ಲಿ ವಿಷಯ ವಸ್ತುಗಳು ಏನಿದ್ರು ಅವುಗಳನ್ನ ನಮ್ಮ ಜ್ಞಾನೇಂದ್ರಿಯಗಳಿಂದ ಗ್ರಹಿಸೋದ್ರ ಮೂಲಕ ಅದರ ಜ್ಞಾನ ನಮ್ಗೆ ಬುದ್ಧಿಯಲ್ಲಿ ಉಂಟಾಗತ್ತೆ. ಅದು ಏನಿದ್ರು ಹೊರ ಪ್ರಪಂಚ ಮತ್ತೆ ಇಂದ್ರಿಯಗಳು ಮನಸ್ಸು ಬುದ್ಧಿಗೆ ಸಂಬಂಧಪಟ್ಟಿರುವಂತಹದ್ದು. ಈ ಸಾಮಾನ್ಯ ಜ್ಞಾನ ಅನ್ನುವುದು ಅದು ಅರಿವು, ಅಂದ್ರೆ ಎಲ್ಲವನ್ನು ಅರಿತುಕೊಳ್ಳುವಂತಹದ್ದು. ನನಗೆ ನನ್ನ ಅರಿವಿನಲ್ಲಿ ಇದೆಲ್ಲ ನಡೀತಾ ಇದೆ ಅನ್ನೋದು ಗೊತ್ತಾಗತ್ತೆ. ಯಾವುದರ ಅರಿವಿನಲ್ಲಿ ಈ ವಿಜ್ಞಾನ ಅನ್ನೋದು ನಡೀತಾ ಇದೆಯೋ ಅದು ಸಾಮಾನ್ಯ ಜ್ಞಾನ. ಅಂತಹದ್ದು ಸಾಕ್ಷಿ ಆತ್ಮ ಅದಾಗಿದೆ. ಈ ರೀತಿಯಲ್ಲಿ ನಾವು ವಿಭಾಗ ಮಾಡ್ಬೇಕಾಗಿರುವಂತಹದ್ದು. ಮತ್ತೆ ಬೇರೆ ಅದು ಯಾವ ರೀತಿಲಿರುತ್ತೆ ಅಂತ ಬಿಟ್ಟು ಏನಿದ್ರು ಈ ವಿಜ್ಞಾನ ಅನ್ನೋದು ನಮ್ಗೆ ವೃತ್ತಿ ರೂಪದಲ್ಲಿ ಬರುತ್ತೆ. ನಮ್ಮ ಇಂದ್ರಿಯಗಳಲ್ಲಿ ನಮ್ಮ ಜ್ಞಾನವನ್ನ ಪಡಿಬೇಕು ಅಂತ ಅಂದಾಗ ನಮ್ಮ ವಾಸನೆಗಳೇ ಮುಖ್ಯವಾದಂತಹದ್ದು. ವಾಸನೆಗಳು ಮೇರೆಗೆ ನಮಗೆ ಹೊರಗಡೆ ಪ್ರಪಂಚದಲ್ಲಿ ಸೆಳೆತ ಉಂಟಾಗತ್ತೆ. ಎಲ್ಲರಿಗೂ ಒಂದೇ ವಸ್ತುವಿನ ಮೇಲೆ ಆಕರ್ಷಣೆ ಅನ್ನೋದು ಉಂಟಾಗಲ್ಲ. ಒಬ್ಬೊಬ್ಬರ ವಾಸನೆ ಹೇಗಿರುತ್ತೆ ಆ ರೀತಿಯಲ್ಲಿ ಆ ಸೆಳೆತಗಳು ಇರುತ್ತೆ. ಹಾಗಾಗಿ ಅವರ ಗಮನ ಆ ವಸ್ತು ವಿಷಯದ ಮೇಲೆ ಬಿದ್ದಾಗ ಆ ವಸ್ತುವಿನ ಒಂದು ವೃತ್ತಿ ರೂಪದಲ್ಲಿ ಆ ಸಂವೇದನೆಗಳಾಗಿ ಮನಸ್ಸಿನಲ್ಲಿ ಮೂಡಿ ಬರುತ್ತೆ. ಅದರ ಜ್ಞಾನ ಬುದ್ಧಿಯಲ್ಲಿ ಉಂಟಾಗತ್ತೆ. ಈ ರೀತಿಯಲ್ಲಿ ಅದು ಚಿತ್ತದಲ್ಲಿ ಶೇಖರಣೆ ಆಗಿ ಇರುತ್ತೆ. ಇವೆಲ್ಲವೂ ನನ್ನ ಅರಿವಿನಲ್ಲೇ ಇರುತ್ತೆ. ಹೇಗೆಂದ್ರೆ ಇವಾಗ ನಾನು ನೋಡ್ದೆ ಅಂತ ಅನ್ನೋದು ಅದು ವಿಶೇಷ ಜ್ಞಾನ. ನಾನು ನೋಡಿದ್ದು ನನ್ನ ಅರಿವಿನಲ್ಲಿದೆ ಅಂತ ಅಂದಿದ್ದು ಅದು ಸಾಕ್ಷಿಗೆ ಸಂಬಂಧಪಟ್ಟಿರೋದು. ಹೀಗೆ ಯಾವ್ದಾದ್ರು ಒಂದು ಮಾಡ್ತಿದ್ವಿ ಅಂದ್ರೆ ತ್ರಿಪುಟಿ ಇರೋದೆಲ್ಲಾನು ವಿಶೇಷ ಜ್ಞಾನವೇ ಆಗುತ್ತೆ. ಅದಕ್ಕೆ ಯಾವುದರ ಅರಿವಿನಲ್ಲಿ ಈ ತ್ರಿಪುಟಿ ಅನ್ನೋದು ನಡೆಯುತ್ತೆ ಅದು ಸಾಮಾನ್ಯ ಜ್ಞಾನ. ಕರೆಕ್ಟ್ ಆಗಿದೆ. ಅದಕ್ಕೆ ಉದಾಹರಣೆನೂ ಕೊಟ್ಟಿದ್ದಾರೆ. ನಾನು ಬಾಳೆಹಣ್ಣನ್ನು ನೋಡಿದೆ ಅನ್ನೋದ್ರಲ್ಲಿ ನಾನು ಅನ್ನೋದು ಅಹಂಕಾರ, ಬಾಳೆಹಣ್ಣು ಅನ್ನೋದು ಪ್ರಪಂಚದ ವಸ್ತು. ಈ ವೃತ್ತಿ ಜ್ಞಾನ ಬರೋದು ಅಹಂಕಾರಕ್ಕೆ, ನಾನ್ ನೋಡ್ದೆ ಅಂತ. ಆದ್ರೆ ನಾನ್ ಬಾಳೆಹಣ್ಣನ್ನು ನೋಡ್ದೆ ಅನ್ನೋದು ನನಗೆ ತಿಳಿಯುತ್ತೆ. ಯಾರಿಗೆ ತಿಳಿಯುತ್ತೆ? ಸಾಕ್ಷಿಗೆ ತಿಳಿಯುತ್ತೆ. ಹೀಗೆ ಒಂದು ತಿಂದೆ ಅಂದ್ರೆ ಅದರ ರುಚಿ ಸಹ ಆ ವಸ್ತುವಿಗೆ ಸೇರಿರುವಂತಹದ್ದು. ನೋಡ್ದೆ ಅಂತಂದ್ರೆ ಅದರ ರೂಪವನ್ನು ಆ ವಸ್ತುವಿಗೆ ಸೇರಿರುವಂತಹದ್ದು. ಅದೇ 5 ವಿಷಯಗಳು: ರೂಪ, ರಸ, ಗಂಧಗಳು, ಶಬ್ದ, ಸ್ಪರ್ಶ. ಇಷ್ಟು ಅದು ಗ್ರಹಿಸಲ್ಪಡುತ್ತೆ ಜ್ಞಾನೇಂದ್ರಿಯಗಳಿಂದ. ಹೀಗೆ ಹಾಗಾಗಿ ಇದೆಲ್ಲನೂ ಈ ಪ್ರಪಂಚಕ್ಕೆ ಸೇರಿರುವಂತಹದ್ದಲ್ವಾ. ಇಂದ್ರಿಯಗಳು ಮತ್ತೆ ಮನಸ್ಸು, ಬುದ್ಧಿ ಎಲ್ಲ, ಈ ಎಲ್ಲ ವ್ಯವಹಾರವೂ ಸಹ ನಡೆಯೋದು ಈ ಪ್ರಪಂಚದಲ್ಲಿ.
ಅದಕ್ಕೆ ಅರಿವಿನ ಬೆಳಕನ್ನ ಕೊಡೋದು ಆತ್ಮ. ಸರಿ. ಸಂಧ್ಯಾ ಅವರು, ದೇಹವನ್ನು ಸೃಷ್ಟಿ ಮಾಡಿದವರು ಯಾರು? ದೇಹ ಸಾಕ್ಷಿಯ ಸೃಷ್ಟಿ ಮಾಡಲ್ಲ, ಇದು ನಮ್ ಪ್ರಾರಬ್ಧ ಕರ್ಮದಿಂದ ಬಂದಿರುತ್ತೆ. ಹಲವಾರು ಜನ್ಮಗಳ ಪ್ರಾರಬ್ಧ ಕರ್ಮದಿಂದ ನಾವು ಈ ದೇಹವನ್ನು ಹೊತ್ತು ಬಂದಿರ್ತೀವಿ. ಆದ್ರೆ ಸಾಕ್ಷಿಗೆ ಯಾವುದೇ ಹುಟ್ಟು, ಸಾವು, ನೋವು, ದುಃಖ ಇದು ಯಾವುದು ಇರಲ್ಲ. ಇದು ದೇಹ ಅದಕ್ಕೆ ಕಾರಣ ಅಹಂಕಾರ. ನಾವು ಈ ಪ್ರಾರಬ್ಧ ಕರ್ಮ ಹೊತ್ಕೊಂಡ್ ಬಂದಿರೋದಕ್ ಕಾರಣನು ನಮ್ಮ ಅಹಂಕಾರನೇ. ಹಿಂದೆ ನಾವು ಏನೆಲ್ಲಾ ಮಾಡಿ ಉಳಿಸ್ಕೊಂಡ್ ಬಂದಿರ್ತೀವಲ್ಲ, ಆ ಅಹಂಕಾರದ ಪ್ರಾರಬ್ಧ ಕರ್ಮದ ರೂಪವಾಗಿ ನಾವು ಈ ದೇಹ ಹೊತ್ತು ಬಂದಿರ್ತೀವಿ. ಇದನ್ನೆಲ್ಲ, ಆದ್ರೆ ಈ ಸಾಕ್ಷಿ ಮಾತ್ರ ಇದು ಯಾವುದು ಅದಕ್ಕಿರಲ್ಲ. ಇದು ಎಚ್ಚರ, ಸ್ವಪ್ನ, ಇದರಲ್ಲಿ ಪ್ರಪಂಚವನ್ನ ಜ್ಞಾನದ ಮೂಲಕ ನೋಡ್ತಾ ಇರುತ್ತೆ ಸಾಕ್ಷಿ. ಆದ್ರೆ ಗಾಢ ನಿದ್ದೆಯಲ್ಲಿ ಅದೇ ಬೀಜ ರೂಪದಲ್ಲಿ, ಸೂಕ್ಷ್ಮ ರೂಪದಲ್ಲಿ ಇದ್ದುಕೊಂಡು ಎಲ್ಲವನ್ನು ಗಮನಿಸ್ತಿರುತ್ತೆ. ಈ ಆತ್ಮಸ್ವರೂಪಿಯಾದ ಸಾಕ್ಷಿಯ ಜ್ಞಾನ ನಿತ್ಯ ಜ್ಞಾನ, ಇದು ಬದಲಾಗೋದೇ ಇಲ್ಲ, ಯಾವತ್ತೂ ಒಂದೇ. ಮೊದಲು ಹೇಗಿತ್ತೋ ಈಗ್ಲೂ ಹಾಗೆ ಇರುತ್ತೆ. ಅದು ಸಚ್ಚಿತ್ ಆನಂದ ಸ್ವರೂಪಿ, ಇದು ಸದಾಕಾಲವೂ ಇರುತ್ತೆ. ಇದನ್ನ ಆದ್ರೆ ನಾವು ಈ ಜ್ಞಾನ ಸಾಮಾನ್ಯ ಜ್ಞಾನದಿಂದ ತಿಳ್ಕೊಬಹುದು. ಆದ್ರೆ ವೃತ್ತಿ ಜ್ಞಾನದಲ್ಲಿ ಅದು ನಮ್ಗೆ ಅಹಂಕಾರ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಆದ್ರೆ ಇಲ್ಲಿ ಏನಾಗಿರುತ್ತೆ, ಸಾಕ್ಷಿಗೆ ಸದಾ ಒಂದೇ ರೀತಿ, ಇಲ್ಲಿ ಅಹಂಕಾರ ಬರೋದು ಹೋಗೋದು ಆತರ ಏನು ಇಲ್ಲ. ಅದು ಯಾವಾಗ್ಲೂ ಒಂದೇ, ಸಚ್ಚಿತ್ ಆನಂದ ಸ್ವರೂಪಿ. ಈ ದೇಹ ನಮ್ಗೆ ಪ್ರಾರಬ್ಧ ಕರ್ಮದಿಂದ ಬಂದಿರುತ್ತೆ. ಆದ್ರೆ ಇದನ್ನ ನಾವು ಸತ್ಕರ್ಮಗಳನ್ನ ಮಾಡೋದ್ರ ಮೂಲಕ ಸಾಕ್ಷಿ ಎಲ್ಲವನ್ನು ನಾವು ಅನುಭವಿಸ್ಬೇಕಾದ್ರೆ, ಏನೇ ಮಾಡ್ಬೇಕಾದ್ರೂ ದೇಹ ಬೇಕು. ದೇಹ, ಮನ, ಬುದ್ಧಿಗಳ ಮೂಲಕ ನಮ್ಮ ಕರ್ಮಗಳನ್ನ ಮಾಡ್ಕೋಬೇಕು. ಅದಕ್ಕಾಗಿ ದೇಹ ಹೊತ್ತು ಬಂದಿರ್ತೀವಿ ಅನ್ನೋದು. ಸರಿ. ಕೊನೆ ಪ್ರಶ್ನೆ. ಕಬ್ಬಿಣದ ಗುಂಡು ಹಾಗೂ ಅಯಸ್ಕಾಂತಗಳ ಉದಾಹರಣೆಯ ಮೂಲಕ ಸಾಕ್ಷಿ ಹಾಗೂ ಚಿದಾಭಾಸಗಳನ್ನು ವಿವರಿಸಿ. ಸಾವಿತ್ರಿ. ಕಬ್ಬಿಣ ಅಂತಂದ್ರೆ ಅದು ಬೆಂಕಿಯಿಂದನೇ ಅದಕ್ಕೆ ಬರ್ತಕ್ಕಂಥದ್ದು ಬೆಳಕು. ಯಾಕೆಂದ್ರೆ ಅದಕ್ಕೆ ಸ್ವಂತ ಬೆಳಕಿರಲ್ಲ. ಅದೇ ತರ ಈ ನಮ್ಮ ದೇಹಕ್ಕೆ ಬೆಳಕು ಬರ್ಬೇಕು ಅಂದ್ರೆ ಆ ಚಿದಾಭಾಸದಿಂದ, ಸಾಕ್ಷಿಯ ಬೆಳಕಿನಿಂದ ಆ ಮನಸ್ಸಿನ ಮೇಲೆ ಸಾಕ್ಷಿಯ ಬೆಳಕು ಬಿದ್ದಾಗ ಆವಾಗ ಅದು ಅಯಾಮ್ ಅಂತ, ನಾನು ಅನ್ನೋ ಒಂದು ಬರುತ್ತೆ. ಅದೇ ಚೈತನ್ಯ ಬರುತ್ತೆ ಅದಕ್ಕೆ. ಆ ದೇಹ, ಮನಸ್ಸು, ಬುದ್ಧಿಗಳಿಗೆ ಎಲ್ಲಾನು ಸಾಕ್ಷಿಯ ಚೈತನ್ಯದಿಂದ ಬೆಳಗತ್ತೆ. ಈ ಕಬ್ಬಿಣ ಹೆಂಗೆ ಬೆಂಕಿಯಿಂದ ಬೆಳಗುತ್ತೋ ಅದೇ ತರ ಬೆಳಗತ್ತೆ. ಅದಕ್ಕೆ ಸ್ವಂತ ಬೆಳಕಿಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಕರೆಕ್ಟ್. ಕಬ್ಬಿಣ ಗುಂಡು ಚೆನ್ನಾಗಿ ಬೆಂಕಿ ಕಾಯಿಸ್ತಾರೆ, ಬಿಳಿ ಬೆಳಕನ್ನು ಕೊಡುತ್ತೆ. ಅಯಸ್ಕಾಂತದ ಹತ್ರ ಇರುವಂತ ಕಬ್ಬಿಣಕ್ಕೂ ಅಯಸ್ಕಾಂತದ ಹತ್ರ ಇಟ್ಟಾಗ ಈ ಕಬ್ಬಿಣ ಕೂಡ ಅಯಸ್ಕಾಂತನೇ ಆಗೋಗ್ಬಿಡತ್ತೆ. ಅದೇ ತರ ನಮ್ಗೆ ಈ ಸಾಕ್ಷಿ ಬೆಳಕು ಬಂದಿರೋದಿಕ್ಕೆ ದೇಹ, ಮನಸ್ಸು, ಬುದ್ಧಿಗಳಿಗೆ ಈ ಚಿದಾಭಾಸ, ಈ ಅಹಂಕಾರ ಇದು ನಾನೇ ಅನ್ನೋದನ್ನ ಹೇಳ್ತಾ ಇದೆ. ನಂದೇ ಇದು ಬೆಳಕು, ನಾನ್ ನಡೆಸ್ತಾ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದೆ. ಇದು ಸ್ವಂತ ಇಲ್ಲ ಇದಕ್ಕೆ ಅನ್ನೋದನ್ನ ಸೂಚಿಸುತ್ತೆ ಅಂತ. ಚೆನ್ನಾಗಿ. ಇನ್ಯಾವ್ದಾದ್ರು ಪ್ರಶ್ನೆಗಳಿದೆಯಾ ಇದರಲ್ಲಿ? ನಾನು ಸ್ವಲ್ಪ ತಗೊಂಡಿದ್ದೀನಿ, ಇನ್ನೂ ಡೀಟೇಲ್ ಆಗೇ ಇದೆ ಅದರಲ್ಲಿ, ಇನ್ನೂ ಎಷ್ಟೊಂದು ಪ್ರಶ್ನೆಗಳನ್ನ ಮಾಡ್ಬೋದು. ಒಂದು ಪ್ರಶ್ನೆ ನನಗೆ ಹೊಳ್ದಿದೆ ಮೇಡಮ್. ಸಂಸಾರಿ ಯಾರು ಅನ್ನೋದಿಕ್ಕೆ ಇದು ಸಂಸಾರದ್ದೇ ಚಾಪ್ಟರ್ ಅಲ್ವಾ? ಸಂಸಾರಿ ಯಾರು ಅನ್ನುವಾಗ ಅಹಂಕಾರ ಚಿದಾಭಾಸನೆ ಸಂಸಾರಿ ಅಂತ, ಕಷ್ಟಗಳು ಅವ್ರಿಗೆ ಬರುತ್ತೆ ಅಂತ, ಅದಕ್ಕೆ ಎಕ್ಸ್ಪ್ಲನೇಷನ್ ಹೇಳಿದ್ದಾರೆ. ನಾನು ಆಕ್ಚುಲಿ ಅದನ್ನ ಇಲ್ಲಿ ಬರ್ಕೊಂಡಿದ್ರು ಬಿಟ್ಟೆ, ಯಾಕೆಂದ್ರೆ ಆಗ್ತಾನೆ ಇವರು ಪದ್ಮ ಅವ್ರು ಅದೆಲ್ಲ ಹೇಳಿದ್ರು, ತಿರ್ಗಾ ಮತ್ತೆ ಬೇಡ ಅದು ಅದು ಅವಸ್ಥಾತ್ರಯ ಇಟ್ಕೊಂಡು ಹೇಳಿದ್ರು ಅವರು. ಇಲ್ಲಿ ಸಂಸಾರಿ ಯಾರು ಅನ್ನೋದಕ್ಕೆ
ತಾಪತ್ರೆ 3 ತಾಪತ್ರಯಗಳನ್ನು ತಿಳ್ಕೊಬೇಕು ಅಂತ ಹೇಳ್ತಾರೆ. ಆದಿಭೂತ, ಆದಿದೈವ, ಅಧ್ಯಾತ್ಮ, ಆಧ್ಯಾತ್ಮಿಕ. ಒಂದು ಆದಿಭೂತ ಅಂದ್ರೆ ಪಂಚಭೂತಗಳಿಂದ ಆಗಿರೋದು, ಬಿಸಿಲು, ಚಳಿ, ಮಳೆ ಇತ್ಯಾದಿಯಿಂದ. ಆಮೇಲೆ ಆದಿದೈವ ಅಂದ್ರೆ ಭೂಕಂಪ, ಜ್ವಾಲಾಮುಖಿ ಇತ್ಯಾದಿಯಿಂದ ಆಗೋದು. ಆಧ್ಯಾತ್ಮ ಅಂದ್ರೆ ಮಾನಸಿಕ ಹಿಂಸೆ. ಈ ಮೂರರಲ್ಲೂ ಜೀವ ಸಿಕ್ಕಾಕೊಂಡಿರ್ತಾನೆ. ಅವನೇ ನಿಜವಾದ ಸಂಸಾರಿ, ಸಿಕ್ಕಾಕೊಂಡಿರೋನು. ಅದರಿಂದ ಅದು ನನಗೆ ಅಲ್ಲ ಅಂತ ತಿಳ್ಕೊಂಡಾಗ ಅವನು ಸಾಕ್ಷಿ ಆಗ್ತಾನೆ. ಇಲ್ಲಿ ಹೇಗೆ ಒಂದು ಉದಾಹರಣೆಯನ್ನು ಕೊಡ್ತಾರೆ. ಒಂದೇ ಹೆಂಗಸು ಅನೇಕ ಪಾತ್ರಗಳನ್ನು ಮಾಡ್ತಾಳೆ, ಆದ್ರೆ ಅದು ವ್ಯವಹಾರ ದೃಷ್ಟಿಯಲ್ಲಿ ಇರುತ್ತೆ. ನಿಜವಾಗ್ಲೂ ಅವಳ ಪಾತ್ರ ಸಾಕ್ಷಿಯಾಗಿರುತ್ತೆ ಅಂತ. ನಿಜವಾಗ್ಲೂ ಅದು ಸಾಕ್ಷಿಯಾಗಿರ್ತಾಳೆ. ಅಲ್ಲಿಗೆ 2 ಪಾತ್ರ ಇರುತ್ತೆ. ಒಂದು ಸಮಾಜಕ್ಕೆ ತೋರಿಸೋ ಪಾತ್ರ, ಒಂದು ಸಾಕ್ಷಿಯಾಗಿ ಇರೋದು, ಆತ್ಮಸ್ವರೂಪದಲ್ಲಿ ಇರುವಂತ ಪಾತ್ರ. ಅದಕ್ಕೆ ಆತ್ಮಸ್ವರೂಪಕ್ಕೆ ಹುಟ್ಟಿಲ್ಲ, ಸಾವಿಲ್ಲ. ಈ ಸಮಾಜಕ್ಕೆ ತೋರಿಸೋ ಪಾತ್ರದಲ್ಲಿ ದುಃಖ, ಹುಟ್ಟು, ಸಾವು ಎಲ್ಲ ಇರುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಸಂಸಾರಿ ಯಾರಪ್ಪ ಅಂದ್ರೆ ಈ ಸಂಸಾರದಲ್ಲಿ ಎಷ್ಟು ಜಂಜಾಟದಲ್ಲಿ ಯಾರು ಸಿಕ್ಕಾಕೊಂಡಿರ್ತಾರೋ, ಈ 3 ತಾಪತ್ರಯದಲ್ಲಿ ಯಾರು ಸಿಕ್ಕಾಕೊಂಡಿರ್ತಾರೋ ಅವರು ನಿಜವಾದ ಸಂಸಾರಿ. ಸಾಕ್ಷಿಗೆ ಸಂಸಾರ ಇಲ್ಲ, ಯಾವುದಕ್ಕೂ ಅಂಟ್ಕೊಂಡಿಲ್ಲ, ಅವನು ಆತ್ಮ ಸ್ವರೂಪನೇ ಅಂತ, ಅವನು ಮುಕ್ತ ಸ್ವರೂಪ ಅಂತ ಹೇಳಿದ್ದಾರೆ. ಅದು ಸ್ಟಾರ್ಟಿಂಗ್ ನಲ್ಲೇ ಬರುತ್ತೆ, ನೀವು ಬಿಟ್ಟಿದ್ರಿ ಅಂತ. ಹೌದು, ಚೆನ್ನಾಗಿ ಹೇಳಿದ್ರಿ. ಇನ್ಯಾವ್ದಾದ್ರು ಇದ್ರು ಹೇಳಿ, ಇನ್ಯಾರಾದ್ರೂ ಇಟ್ಕೊಂಡಿದ್ರು ಹೇಳಿ. ಏನು ಇಲ್ಲ, ಸುಮ್ಮನೆ ಹೇಳ್ತಾ ಇದ್ದೀನಿ. ಇದು 11ನೇ ಶ್ಲೋಕ, ಅದು ಎಷ್ಟು ತರ್ಕಬದ್ಧವಾಗಿ ಇದೆ, ಅದು ಎಷ್ಟು ಚೆನ್ನಾಗಿದೆ ಅಂತ ಬಿಟ್ಟು ಅದು ಹೇಳೋಣ ಅಂತ ಅನ್ನಿಸ್ತು. ಅದಕ್ಕೆ ಸುಪ್ತಃ ಸುಪ್ತಿಂ ನ ಜಾನಾತಿ ನಾ ಸುಪ್ತೆ ಸ್ವಪ್ನ ಜಾಗರೌ ಜಾಗ್ರತ್ ಸ್ವಪ್ನ ಸುಷುಪ್ತಿನ ಸಾಕ್ಷ್ಯತೋಹ ಮತ ದೃಶಃ. ಸುಜಾ ಮೇಡಮ್ ಸರಿಯಾಗಿ ಹೇಳಿದ್ದೆ ನಾನು. ಸಂಸ್ಕೃತ್ ಮೇಡಮ್ ಅಲ್ವಾ ಅವರು, ಅದಕ್ಕೆ ತಪ್ಪು ಓದಿದ್ರೆ ಹೊಡಿತಾರೆ. ಅಯ್ಯೋ, ಅದು ಸ್ವಾಭಾವಿಕ ಬಿಡಿ, ಇದೆಲ್ಲ ಏನು. ಗಾಢ ನಿದ್ದೆಯಲ್ಲಿ ಅಹಂಕಾರಕ್ಕೆ ನಿದ್ದೆ ಎನ್ನೋದು ಗೊತ್ತಿಲ್ಲ, ನಿದ್ದೆ ಹೊರಟೋಗ್ಬಿಟ್ಟಿರುತ್ತೆ, ಸೂಕ್ಷ್ಮ ರೂಪಕ್ಕೆ ಹೋಗ್ಬಿಟ್ಟಿದೆ. ಹಾಗಿದ್ರೆ ಅದು ನಿದ್ದೆ ಮಾಡ್ತಿದೆ ಅಂತ ಯಾರು ಗೊತ್ತಾಗುತ್ತೆ ಅಂತ. ಅದು ಎಷ್ಟು ಲಾಜಿಕ್ ಆಗಿ, ಯಾರು ನಿದ್ದೆ ಮಾಡ್ತಾ ಇರಲ್ವಾ ಅವ್ರಿಗೆ ಗೊತ್ತಾಗುತ್ತೆ ಅನ್ನೋದು. ಅದು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಬಿಟ್ಟು ಅಷ್ಟೇ. ಹೌದು, ನಿದ್ದೆಗೆ ಹೋಗ್ಬಿಟ್ಟಿದ್ರೆ ಗೊತ್ತಾಗವು ಯಾರಿಗೆ? ಆ ಸಾಕ್ಷಿಗೆ ನಿದ್ದೆನೂ ಇಲ್ಲ, ಎಚ್ಚರನೂ ಇಲ್ಲ ಅಂತಾನು ಹೇಳ್ತಾರಲ್ಲ. ಎಚ್ಚರನು ನಿದ್ದೆಗೆ ಹೋಗೋದು, ನಿದ್ದೆ ಮಾಡಿದ್ರೆ ಎದ್ದ ಹೇಳೋದು, ಎಚ್ಚರವೂ ಇಲ್ಲ, ನಿದ್ದೆಯೂ ಇಲ್ಲ. ಅದಕ್ಕೆ ಸದಾ ಸರ್ವದಾ ಅರಿವಿನ ಸ್ವರೂಪ ಅದು ಅಂತ. ಅದೇ ಲಕ್ಷ್ಮೀಧರ ಕವಿಗಳು ಒಂಥರ ಕವಿಗೂ ಹೌದು, ಮತ್ತೆ ಈ ಲಾಜಿಕ್ ನ ಎಷ್ಟು ಚೆನ್ನಾಗಿ ತಗೊಂಬರೋ ಒಂದು ಸೂಕ್ಷ್ಮ ಬುದ್ಧಿ ಎಷ್ಟು ಚೆನ್ನಾಗಿದೆ ಅಂತ ಇದು ಹೋಗ್ಲಲ್ಲಿ ಗೊತ್ತಾಗುತ್ತೆ. ಖಂಡಿತ. ಇನ್ನೇನಾದ್ರೂ ಇದ್ರೆ, ಬಿಟ್ಟಿರೋದಿದ್ರೆ ಹೇಳ್ಬೋದು. ಬಿಟ್ಟಿರೋದೇನಿಲ್ಲ ಮೇಡಮ್, ಸುಮ್ನೆ ಅದು ಅಲ್ಲ ಅಂದ್ರೆ ಅದೇ ಇವಾಗ ಎಷ್ಟೊಂದು ಉದಾಹರಣೆಗಳು. ಇವಾಗ ನೋಡಿ ಮೇಡಮ್ ಹೌದು ಮೇಡಮ್, ಉದಾಹರಣೆ ಹೇಳಿದ್ರು. ನಾನು ಮುಂಚೆ ಎಲ್ಲ ಅದು ಆತರ ಎಷ್ಟೊಂದು ಉದಾಹರಣೆಗಳನ್ನ ತಗೊಂಡೇ ಮಾಡಿದೆ, ಬಟ್ ಇದು ತುಂಬಾ ಆಗ್ಬಿಡುತ್ತೆ ಅನ್ಬಿಟ್ಟು ಸ್ವಲ್ಪ ಕಂಡೆನ್ಸ್ ಮಾಡಿದೀನಿ ಅದನ್ನ. ಇವಾಗ ಪಂಚಕೋಶಗಳದ್ದು ಹೇಳ್ತಾರೆ, ಅದು ಎಲ್ಲಾನು ಬೇಕಾದಷ್ಟು ಸರ್ತಿ ನಾವು ಅದನ್ನ ಚಿಂತನೆ ಮಾಡಿದೀವಿ. ಇಲ್ಲಿ 4 ಕೋಶಗಳನ್ನು ಹೇಳ್ತಾರೆ, ಅವುಗಳು ನಾನು ಅಲ್ಲ ಅಂತ. ಇವೆಲ್ಲ ಬೇಕಾದಷ್ಟು ಸತಿ ಬಂದು ಹೋಗಿದೆ ಅಂತ. 4 ಕೋಶ ಹೇಳ್ತಾರೆ, ಅದು 5ನೇ ಕೋಶದ್ದು 16ನೇ ಮಂತ್ರ. ಆನಂದಮಯ ಕೋಶ, ಆನಂದಮಯ ಕೋಶದ್ದು ಕಾರಣ ಶರೀರದ್ದು ಅಲ್ಲಿ ಬರುತ್ತೆ.
ಓಕೆ, ಸರಿ, ಪ್ರಾರ್ಥನೆ ಮಾಡೋಣ. ಮೇಡಮ್, ಸಂಧ್ಯಾ ಅವರೇ ಇನ್ನೂ ಒಂದು ಪ್ರಾರ್ಥನೆ. ಹೇಳಿದ್ದಾರೆ ಗುರುಜಿ ಹಾ, ಅವರು. ಹೇಳಿ ಹೇಳಿ. ಈ ಎಚ್ಚರದಲ್ಲಿ ಬರ್ತಕ್ಕಂತ ಯೋಚನೆಗಳದು ಒಂದು ಹೂವಿನ ಮಾಲೆ ತರ ಕಟ್ಟಿರೋ ಹೂವ ಇರತ್ತಲ್ಲ, ಒಂದರಿಂದ ಒಂದು ಆ ಯೋಚನೆಗಳು ಬರ್ತಾ ಇರತ್ತೆ. ಹೂವು ಕಲರ್ ಎಲ್ಲ ಹಾಕಿ ಕಟ್ಟಿರ್ತೀವ. ಇನ್ನು ಸ್ವಪ್ನದಲ್ಲ ಬಿಡಿ ಹೂವ ಅಂತ ಹೇಳ್ಬಿಟ್ಟಿದ್ದಾರೆ. ಯಾವ್ಯಾವ್ದೋ ಹೂವ ಎಷ್ಟು ತುಂಬಾ ಚೆನ್ನಾಗಿ ಚೆನ್ನಾಗಿದೆ ಹೇಳಿದ್ದಾರೆ ಅದು, ಅದು. ಎಷ್ಟು ಡೀಟೇಲ್ ಆಗಿ ಅಬ್ಸರ್ವೇಷನ್ ಇದೆ ನೋಡಿ. ಎಷ್ಟು ಹೌದು. ಚೆನ್ನಾಗಿ ಹೇಳಿದ್ದಾರೆ ಮೇಡಮ್ ಅದು. ಖಂಡಿತ. ಅದು ಉದಾಹರಣೆಗಳು ಇದ್ದಾಗ ಒಂಥರ ತಲೆಯಲ್ಲಿ ಚೆನ್ನಾಗಿ ಉಳಿಯುತ್ತೆ, ಹೌದು, ಜ್ಞಾಪಕ ಇರುತ್ತೆ. ಒಂದಕ್ಕೊಂದು ಸಂಬಂಧನೇ ಇಲ್ಲದೆ ಇರೋದೆಲ್ಲ ನಡೀತಾ ಇರುತ್ತೆ ಅಲ್ಲಿ ಕನಸಲ್ಲಿ. ಯಾಕೆಂದ್ರೆ ನೀವು ಪ್ರಶ್ನೆ ಕೇಳಿದಾಗ ಸ್ವಲ್ಪ ನೆನ್ಪಿರತ್ತೆ, ಇನ್ನೊಂದು ಮುಂದಿನ ಪ್ರಶ್ನೆ ನೆನ್ಪಿರಲ್ವಲ್ಲ. ಈ ಉದಾಹರಣೆ ಸೇರಿಸ್ಬೋದೇನೋ ಅದಕ್ಕೆ ಅಂತ ಅವಾಗ ನೆನ್ಪಾಗೋಗ್ಬಿಡತ್ತೆ ಗುರುಜಿ ಅವರು ಹೇಳಿರೋದು. ಹೌದು. ಹಾಗಾಗಿ ಯಾಕೆಂದ್ರೆ ಅಷ್ಟು ಪ್ರಶ್ನೆ ದೊಡ್ಡದಾಗಿದ್ರೆ ನೆನ್ಪಿಟ್ಕೊಳಕ್ಕಾಗಲ್ಲ. ಪ್ರಶ್ನೆ ಕಾಣಿಸ್ತಾ ಇದ್ರೆ ಹೇಳ್ಬಿಡ್ಬೋದು, ಹೇಳಿರ್ತೀವಿ, ಮುಂದೆ ಏನ್ ಹೇಳಿದ್ರು ಅನ್ನೋದು ಒಂದು ಮೈಂಡಲ್ಲಿ ಇರತ್ತೆ. ಅದಕ್ಕೆ ತುಂಬಾ ಉದಾಹರಣೆಗಳು ಕೊಟ್ಟಿದ್ದಾರೆ ಈ ಟಾಕಲ್ಲಿ. ಹೌದು. ಓಕೆನಾ? ಪ್ರಾರ್ಥನೆ ಮಾಡ್ತೀರಾ? ಓಂ ಅಸತೋ ಮಾ ಸದ್ಗಮಯ ಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನು ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ. ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಲೋಕಾ ಸಮಸ್ತಾ ಸುಖಿನೋ ಭವಂತು. ಹರಿ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಧನ್ಯವಾದಗಳು ಸಂಧ್ಯಾ ಅವರೇ. ಮತ್ತೆ ಮುಂದಿನ ಮಂಗಳವಾರ ಭೇಟಿಯಾಗೋಣ. ಹರಿ 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 ಓಂ. ಎಲ್ಲ ಆತ್ಮಜ್ಯೋತಿಗಳು. ಸಾರಿ ಮೇಡಮ್, ನೆಕ್ಸ್ಟ್ ವೀಕ್ ರೆಡಿಯಾಗಿ ಬರ್ತೀನಿ. ಸಾರಿ ಮೇಡಮ್. ನೆಕ್ಸ್ಟ್ ವೀಕ್ 9ನೇ ವಿಡಿಯೋನಾ? ಹಾ